ಜಗವನು ತನ್ನ ಮಗುವು ನೋಡಲು ಎತ್ತಿ ನನ್ನ ಹೆಗಲ ಮೇಲೆ ಹೊತ್ತು ತಿರುಗುವ ತಂದೆಯ ಖುಷಿಗಳೇ ನನ್ನಯ ನಾಳೆಯು ತಂದೆ ನನ್ನಯ ಪಾಲಿನ ಪಾಠಶಾಲೆಯು. ಸರ್, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ತಂದೆ ತುಂಬಾನೇ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಆಗ ಹುಟ್ಟಿದ ಮಗುವಿನಿಂದ ಹಿಡಿದು ಆ ಮಗು ಮುದುಕನಾದ್ರೂ ಕೂಡ ತಂದೆಯ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಲೈಫ್ ಅಲ್ಲಿ ನಿಮ್ಮ ತಂದೆ ಎಷ್ಟು ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಅಪ್ಪ ಅಂದ ತಕ್ಷಣ ನಿಮ್ಗೆ ನೆನಪಾಗುವಂತಹ ಒಂದು ಮೆಮೊರಿ ಆಗಿರ್ಬೋದು ಅಥವಾ ಅಪ್ಪ ಅಂದ್ರೆ ನಿಮ್ಮ ಪ್ರಕಾರ ಏನು? ತಂದೆ ಅಂದಾಗ ನನಗೆ ನಾನಿವತ್ತು 42 ವರ್ಷದಲ್ಲಿ ನಾನೇನು ಒಂದು ಸಾಧನೆ ಮಾಡಿದ್ದೀನೋ ಅಥವಾ ಏನೋ ಒಂದು ವಿಚಾರದ ಅಡಿಯಲ್ಲಿ ನಾನು ಒಂದು ಚರ್ಚೆಯಲ್ಲಿ ನಾನು ಕೂಡ ನನ್ನ ವಿಚಾರಗಳು ಜನರ ಮುಂದೆ ಇಟ್ಟಿದ್ದೀನೋ ಅದೆಲ್ಲ ಕೂಡ ನಮ್ಮ ತಂದೆಯಿಂದನೇ ಅದು ಸಾಧ್ಯ ಆಗಿದೆ. ನನಗೆ ಯಾರಾದರೂ ಭಾಳ ದೊಡ್ಡ ಮಾರ್ಗದರ್ಶಕರಿದ್ದರೆ ಅದು ವಿಚಾರಗಳಲ್ಲಾಗಿರ್ಬೋದು, ಅದು ನುಡಿಯಲ್ಲಾಗಿರ್ಬೋದು, ಅದು ಒಂದು ರೀತಿಯ ಸಂಶೋಧನೆಯಲ್ಲಾಗಿರ್ಬೋದು, ಮತ್ತೆ ಅದು ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ, ಸಾಂಸ್ಕೃತಿಕ ಕನ್ನಡದ ಬಗ್ಗೆ ಒಲವಿರ್ಬೋದು, ಮತ್ತೆ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಇದೆಲ್ಲ ಕೂಡ ನನಗೆ ಮಾದರಿ ನಮ್ಮ. ಸೊ ನನಗೆ ಇವತ್ತು ನೀವೆಲ್ಲರೂ ಈ ಒಂದು ಕರುನಾಡ TV ನನಗೆ ತಂದೆ ಬಗ್ಗೆ ಮಾತಾಡೋಕ್ಕೆ ಇವತ್ತು ಕಲಿಸಿರೋದು ಭಾಳ ಸಂತೋಷ ಆಗಿದೆ. ನನಗೊಂದು ನೆನಪು ಅಂದರೆ ನೀವು ನನ್ನ ಇಂಟ್ರೊಡಕ್ಷನ್ ಕೊಡ್ತಾ ಇರುವಾಗ ಆ ದಿನಗಳು ಅಂತ ನೀವು ಅಲ್ಲಿ ಪ್ರಸ್ತಾಪ ಆ ಸಿನಿಮಾದ್ದು ಒಂದು ಘಟನೆ ಹೇಳ್ತೀನಿ ಆವಾಗ ವಿಶೇಷವಾದದ್ದು. ಯಾಕಂದರೆ ಅದಕ್ಕೂ ಈ ಒಂದು ನನ್ನ ಸಿನಿಮಾ ಜೀವನಕ್ಕೆ ಸಂಬಂಧ ಇದೆ. ಅವಾಗ ಆ ದಿನಗಳು ಸಿನಿಮಾ ಇನ್ನು ಟೈಟಲ್ ಫಿಕ್ಸ್ ಆಗಿರಲಿಲ್ಲ. ಆ ಟೈಟಲ್ ಫಿಕ್ಸ್ ಆಗಿತ್ತು ಆ ಒಂದು ಸಿನಿಮಾ ಶೂಟಿಂಗ್ ಕೊನೆಯ ರಾತ್ರಿನಲ್ಲಿ ಶೂಟಿಂಗ್ ಅದು ಫಿಕ್ಸ್ ಆಗಿತ್ತು, ಅದು ಬೇರೆ ಪ್ರಶ್ನೆ. ಸಿನಿಮಾ ಇನ್ನು ನಾವು ಈ ಕತೆ ಎಲ್ಲ ರೆಡಿ ಮಾಡ್ಕೊಂಡಿರ್ಲಿಲ್ಲ, ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ರೆಡಿ ಇತ್ತು. ಆ ಸಂದರ್ಭದಲ್ಲಿ ನಾನು ಪ್ರೊಡ್ಯೂಸರ್ ಅವರು ಅಗ್ನಿ ಶ್ರೀಧರ್, ನಿರ್ಮಾಣ ಮಾಡೋರು ಅಗ್ನಿ ಶ್ರೀಧರ್ ಅವರು, ನಾನು ನಮ್ಮ ತಂದೆ ಅಮೆರಿಕದಿಂದ ಬಂದಿದ್ದ ತಂದೆ ಡಾಕ್ಟರು, ನಾನು ತಂದೆನ ಅಗ್ನಿ ಶ್ರೀಧರ್ನ ಭೇಟಿ ಮಾಡಬೇಕು ಅಂತ ತಂದೆನ ಕರ್ಕೊಂಡು ಹೋಗಿದ್ದೆ. ಸೊ ತಂದೆ ಅಲ್ಲಿ ಕೂತಿದ್ರು, ಆ ಕಡೆ ಶ್ರೀಧರ್ ಅವರು ಕೂತಿದ್ರು. ಅವಾಗ ಒಂದು ಮಾತಾಗತ್ತೆ. ಅವಾಗ ಒಂದು ಮಾತಾದಾಗ ಶ್ರೀಧರ್ ಅವ್ರು ಕೇಳ್ತಾರೆ, ನನಗೆ ಹೇಗೆ ಮಾಡಬೇಕು ಈ ಕಥೆನ ಅನ್ನೋ ನನಗಿನ್ನೂ ಚರ್ಚೆ ಮಾಡ್ತಾ ಇದೀವಿ. ನಾವು ಯಾವ ರೀತಿ ಮಾಡ್ಬೇಕು, ಲವ್ ಸ್ಟೋರಿನ, ಅಂಡರ್ ವರ್ಲ್ಡ್, ಹೀಗೆ ಮಾಡ್ಬೇಕು, ಹಾಗೆ ಮಾಡೋಕೆ ಗೊತ್ತಿಲ್ಲ ಅಂತ ಒಂದು ಚರ್ಚೆ ಆಗತ್ತೆ. ನಿಮ್ಗೆ ಏನ್ ಅನ್ಸತ್ತೆ ಅಂತ ಶ್ರೀಧರ್ ಅವ್ರ ಅಪ್ಪನ್ ಕೇಳ್ತಾರೆ. ತಂದೆ ಏನ್ ಹೇಳ್ತಾರೆ ಅಂದ್ರೆ, ನನಗೆ ಬಹಳ ಇಷ್ಟ ಆಯ್ತು. ತಂದೆ ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ಯಾವ್ದಾದ್ರು ಅದ್ಭುತವಾದ ಸಾಹಿತ್ಯದ ಬಗ್ಗೆ ಬಹಳ ಜ್ಞಾನ ಇರೋ ತಂದೆ. ಸೊ ಅವ್ರು ಹೇಳಿದ್ರು, ಯಾವ್ದಾದ್ರು ಅದ್ಭುತವಾದ ಕಥೆ ಅಂದ್ರೆ ಈಲಿಯಡ್ ಅಂತ ಒಂದು ಕಥೆ. ಅದು ಒಂದು ವೆಸ್ಟರ್ನ್ ಎಪಿಕ್ಸ್, ಹೇಗೆ ನಮ್ಮ ಉಪಖಂಡದಲ್ಲಿ ಮಹಾಭಾರತ, ರಾಮಾಯಣ ಅಂತ ಇದೆಯೋ, ಅಲ್ಲಿ ವೆಸ್ಟರ್ನ್ ಪಶ್ಚಿಮದಲ್ಲಿ ಈಲಿಯಡ್, ಆಡಿಸಿ, ಗ್ರೀಕ್ ಹೋಮದಿಂದ ಬಂದಿರೋದು. ಸೊ ಆ ಈಲಿಯಡ್ ನಲ್ಲಿ ಏನಾಗತ್ತೆ ಕಥೆನಲ್ಲಿ ಅಂದ್ರೆ, ಅದರಲ್ಲಿ ಹಿಂದ್ಗಡೆ ಟ್ರೋಜನ್ ವಾರ್ ಅಂದ್ರೆ ಗ್ರೀಕ್ಸ್ ಟ್ರೋಜನ್ಸ್ ಟ್ರಾಯ್ನಲ್ಲಿ ಯುದ್ಧ, ಮುಂದ್ಗಡೆ ಲವ್ ಸ್ಟೋರಿ, ಮೇನ್ ಫೋಕಸ್ ಇರೋ ಲವ್ ಸ್ಟೋರಿ, ಹೆಲೆನ್ ಪ್ಯಾರಿಸ್ ಇರೋದು ಅದು ಲವ್ ಸ್ಟೋರಿ, ಹಿಂದ್ಗಡೆ ಟ್ರೋಜನ್ ವಾರ್. ನೀವು ಕೂಡ ಮುಂದ್ಗಡೆ ಒಂದು ಲವ್ ಸ್ಟೋರಿ ಮಾಡಿ ಹಿಂದ್ಗಡೆ ಅಂಡರ್ ವರ್ಲ್ಡ್ ಯುದ್ಧ ಅನ್ನೋದು ಮಾಡಿದ್ರೆ ಅದು ಕೂಡ ಬಹಳ ಅತ್ಯುತ್ತಮವಾಗಿರುತ್ತೆ. ಅದು ಒಂದು ಒಳ್ಳೆ ರೀತಿ ಕತೆ ಆಗ್ಬೋದು ಅಂತ ಅಪ್ಪ ಸಜೆಷನ್ ಕೊಟ್ರು. ಅದನ್ನ ಶ್ರೀಧರ್ ಅವರು ತಗೊಂಡ್ರು, ಅಪ್ಪನು ಅದನ್ನ ಸಜೆಷನ್ ಕೊಟ್ರು. ಆ ಚರ್ಚೆ ಮುಂದೆ ನಡೆದಾಗ ಇಷ್ಟು ಬಹಳ ಅದ್ಭುತವಾದ ಸಾಹಿತ್ಯದ ಒಲವು ಇರೋದ್ರಿಂದ, ಅರಿವಿರೋದ್ರಿಂದ ಇವರು ಈ ರೀತಿ ಮಾತಾಡಿದ್ರು. ಅದರಿಂದ ನನಗೆ ಆ ದಿನಗಳು ಅಂತ ಸಿನಿಮಾ ಎಂದು ಕೂಡ ಕನ್ನಡ ಮರೆಯಲಾಗದ ಒಂದು ಸಿನಿಮಾ ಅದು. ಡೈರೆಕ್ಟರ್ ಮಾಡಿದ್ರು, ಮತ್ತೆ ಅಗ್ನಿ ಶ್ರೀಧರ್ ಅವ್ರು ಮಾಡಿದ್ರು. ಬಟ್ ಈ ತರ ಬಹಳ ಜನ ಅದಕ್ಕೆ ಸಲಹೆ ಕೊಟ್ರು. ಬಟ್ ಈ ಒಂದು ವಿಚಾರ ನಮ್ಮ ತಂದೆಯವ್ರು ಕೊಟ್ಟಾಗ ನನಗೆ ಗೊತ್ತಾಯ್ತು, ಓಹೋ, ಇವ್ರಿಗೂ ಸಾಹಿತ್ಯದ ಬಗ್ಗೆ ಬಹಳ ಆಸಕ್ತಿ ಇದೆ, ಮತ್ತೆ ಬಹಳ ಜ್ಞಾನ, ಸಿನಿಮಾದ ಬಗ್ಗೆನೂ ಆ ಜ್ಞಾನದ ಬಗ್ಗೆ ಹೇಳಿದ್ರಿಂದ ನಮಗೆ ನನ್ನ ಜೀವನಕ್ಕೆ ಇವತ್ತಿಗೆ ಆ ದಿನಗಳು ಸಿಟ್ಟಾಯ್ತು. ಮತ್ತೆ ನಾನು ದೇಶ ಸೇವೆ, ಸಮಾಜ ಸೇವೆ, ಹೋರಾಟ ಮತ್ತೆ ಸಿನಿಮಾ ಮುಂದುವರ್ಸಕ್ಕೆ ಸರ್, ಗ್ರೀಕ್ ನ ಮಹಾಕಾವ್ಯಗಳು, ಇಲಿಯಡ್, ಒಡಿಸ್ಸಾ, ಅದ್ರಲ್ಲಿ ಒಂದನ್ನ ನೀವು ಅಭಿನಯ ಮಾಡಿದ್ರೆ, ಅದು ಕೂಡ ನಿಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ತುಂಬಾನೇ ಮೆಮೊರಬಲ್ ಡೇಸ್ ಆ ಡೇಸ್. ಸರ್, ಇನ್ನ ಸಾಮಾನ್ಯವಾಗಿ ತಂದೆ ಅಂತ ಅಂದ್ರೆ ಸಾಮಾನ್ಯವಾಗಿ ನೆನಪಾಗೋದು ಕಾಮನ್ ಆಗಿ ಎಲ್ಲರಿಗೂ ಒಂದ್ ರೀತಿ ಭಯದ ಮುಖ, ಸುಕ್ಕುಗಟ್ಟಿದ ಮುಖ ಆಗಿರ್ಬೋದು, ಅವರ ಬೆವರ ಹನಿಗಳು, ಒಂಥರ ಅವರು ಎಷ್ಟೇ ಪ್ರೀತಿಯಿಂದ ಎಷ್ಟೇ ದುಡಿದ್ರು ಕೂಡ ತಾನು ಏನನ್ನು ಮಾಡ್ಕೊಳ್ಳೋದಿಲ್ಲ. ತನ್ನೆಲ್ಲವನ್ನ ಕೂಡ ತನ್ನ ಮಕ್ಕಳಿಗೆ, ತನ್ನ ಕುಟುಂಬಕ್ಕೆ ದಾರಿ ಎರಿತಾರೆ. ಮತ್ತೆ ಜೊತೆಗೆ ಮಕ್ಕಳಿಗೆ ತಾಯಿಯ ಮೇಲೆ ಇರುವಂತ ಒಲವಿಗಿಂತ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ತಂದೆಯ ಮೇಲೆ ಒಲವಿರುತ್ತೆ. ಅದರಲ್ಲಿ ಗಂಡು ಮಕ್ಕಳಿಗೆ ತಾಯಿಯ ಮೇಲೆ ಒಲವಿರುತ್ತೆ. ಕೆಲವೊಂದಕ್ಕೆ ಕಾರಣ ತಂದೆಯ ಕೋಪ ಆಗಿರ್ಬೋದು,
ಅಥವಾ ಅವರ ರೂಡ್ ಬಿಹೇವ್ ಆಗಿರ್ಬೋದು, ಬಟ್ ಮನಸ್ಸಲ್ಲಿ ತುಂಬಾನೇ ಪ್ರೀತಿ ಇರುತ್ತೆ. ನಿಮ್ಮ ತಂದೆ ಹೇಗಿದ್ರು ನಿಮ್ಮ ಜೊತೆ? ಕೋಪಿಷ್ಟನ ಅಥವಾ ಮೃದು ಸ್ವಭಾವದ? ಹೇಗೆ ನಡ್ಕೊಳ್ತಾ ಇದ್ರು ಸರ್? ನಮಗೆ, ನಾನು ಚಿಕ್ಕ ವಯಸ್ಸಿಂದ ನಾನು ಕೂಡ ಬೆಳೀತಾ ಬಂದೆ. ನಾವು 18 ವರ್ಷ ನಾವು ತಂದೆ ತಾಯಿ ಜೊತೆನೇ ಇದ್ವಿ, ಆದರೆ ಶಿಕಾಗೋದಲ್ಲಿ. ಆದರೆ ಅಪ್ಪನೂ ಕೂಡ ಇವಾಲ್ವ್ ಆಗೋದು, ವಿಕಾಸ ಆಗೋದು ಕೂಡ ನಾನು ನೋಡಿದೆ. ನಾನು ಚಿಕ್ಕ ವಯಸ್ಸಿನಲ್ಲಿ 2-3 ವರ್ಷ 4 ವರ್ಷ ಇರೋ ಯುವಕನಿಗೂ ಅವ್ರು ಆಮೇಲೆ ಬೆಳೀತಾ ಅವ್ರು ಏನ್ ಮಾಡಿದ್ರು ಅಂದ್ರೆ, ಹೆಚ್ಚಾಗಿ ಅವರ ಒಂದು ಪ್ರೊಫೆಷನ್ ಅಂದ್ರೆ ಅವ್ರು ಡಾಕ್ಟರ್ ಆಗಿದ್ರು. ಆ ಡಾಕ್ಟರ್ ಆಗಿ ಬಹಳ ಇಂಡಿಯಾದಿಂದ ಅಮೆರಿಕಾಗೆ ಹೋಗಿ ಅವರು ಬಹಳ ಒಳ್ಳೆ ಮಾರ್ಕ್ಸ್ ತಗೊಂಡು ಬಹಳ ಎಜುಕೇಶನ್ ಬಹಳ ಮುಂದುವರೆದಿದ್ರು. ಬಟ್ ಅವರು ನಾನ್ ಮೆಡಿಕಲ್ ಆಗಿ ದುಡ್ಡು ಮಾಡ್ಕೊಳ್ಳೋಕ್ಕಿಂತ ನಾನ್ ಮಕ್ಕಳನ್ನ ಬೆಳೆಸ್ಬೇಕು ಅನ್ನೋ ರೀತಿಯಲ್ಲಿ ಬಹಳ ತ್ಯಾಗ ಮಾಡಿದ್ರು. ಅಂಡ್ ಮುಖ್ಯವಾಗಿ ನನಗೂ ನನ್ನ ತಮ್ಮನಿಗೆ ಬಹಳ ಅತ್ಯುತ್ತಮವಾದ ಒಂದು ಸಮಾಜದ ಬಗ್ಗೆ ವಿಚಾರ ಹೇಳ್ಕೊಂಡು. ಸೊ ನಮಗೆ ಮನೇಲಿ ನಮಗೆ ಮಾರ್ಕ್ಸ್ ಅನ್ನ ದೊಡ್ಡದು ಮಾಡಿಲ್ಲ, ಮಾರ್ಕ್ಸ್ ಸ್ಕೋರ್ಸ್ ಅದೇ ನಾವು ಸ್ಕೋರ್ಸ್ ಮಾರ್ಕ್ಸ್ ತಗೊಂತಾ ಇದ್ವಿ. ಬಟ್ ಇವತ್ತಿಗೂ ನಮ್ಮ ತಂದೆ ಒಂದು ಶಾಲೆ ನಡೆಸ್ತಾರೆ, ಈ ಮೈಸೂರಾಚೆ ಒಂದು ಫ್ರೀ ಶಾಲೆ ನಡೆಸ್ತಾರೆ, ಹಳ್ಳಿ ಶಾಲೆಯಲ್ಲಿ. ಅಲ್ಲಿ ಯುವಕರಿಗೆ ಒಂದು ವ್ಯಕ್ತಿತ್ವ ಕಟ್ಟೋದು ಹೇಗೆ, ಒಂದು ಉತ್ತಮ ಆಲೋಚನೆ ಮಾಡೋದು ಹೇಗೆ, ನೀನ್ ಏನ್ ಯೋಚನೆ ಮಾಡೋದಕ್ಕಿಂತ ಹೆಂಗ್ ಯೋಚನೆ ಮಾಡ್ಬೇಕು ಅಂತ ಹೇಳ್ಕೊಟ್ಟು, ಸೊ ಅದನ್ನೇ ಹೇಳ್ಕೊಟ್ಟು ನಾನು ಚಿಕ್ಕ ವಯಸ್ಸಲ್ಲಿ ನಾವು ಯಾವಾಗ ಚರ್ಚೆ ಮಾಡ್ತಾ ಇದ್ವಿ. ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ, ಯಾವ ವಿಚಾರದಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿದ್ರು, ಸ್ಕೂಲ್ ಮಾರ್ಕ್ಸ್ ಅಲ್ಲಿ ಸ್ಟ್ರಿಕ್ಟ್ ಆಗಿಲ್ಲ. ಯಾವ ವಿಚಾರದಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿದ್ರು ನನ್ನ ಜೊತೆ ಅಂದ್ರೆ ಕನ್ನಡದ ವಿಚಾರದಲ್ಲಿ ಬಹಳ ಸ್ಟ್ರಿಕ್ಟ್ ಇದ್ರು. ಒಂದು ರೀತಿಯಲ್ಲಿ ಯಾವಾಗಲೂ ಹೇಳೋರು, ಅದು ಸೀರಿಯಸ್ಸೋ ಅದು ಹಾಸ್ಯನೋ ನಂಗೆ ಗೊತ್ತಿರಲಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ 4-5 ವರ್ಷದ ತನಕ ನಾವೆಲ್ಲ ಕನ್ನಡ ಮಾತಾಡ್ತಾನೆ ಇದ್ವಿ, ಮನೇಲಿ ಇದ್ವಿ, ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಯಾವಾಗ ಸ್ಕೂಲ್ಗೆ ಹೋಗ್ತಿದ್ವು, ಒಂದ್ 5 ವರ್ಷ ಮಗು ಆದಾಗ, ಅವಾಗ ಏನಾಗ್ತದೆ, ಸ್ಕೂಲ್ ನಲ್ಲಿ ನಾವೆಲ್ಲ ಅಲ್ಲಿ ಬಿಳಿ ಸಮಾಜ, ಅದು ಒಂದು ಬಹುಸಂಖ್ಯಾತರ ಒಂದು ಧರ್ಮದ ಸಮಾಜ. ಅವ್ರು ನನ್ನ ನೋಡ್ಬಿಟ್ಟೆ, ನೀನ್ ಬೇರೆ ತರ ಕಾಣ್ತೀಯಾ, ಬೇರೆ ತರ ಊಟ ಮಾಡ್ತೀಯಾ, ಬೇರೆ ತರ ಹೆಸರಿದೆ, ನಿಂದು ಬೇರೆ ತರ ಮತ್ತೆ ಬೇರೆ ಭಾಷೆ ಮಾತಾಡ್ತೀಯ ಅಂದಾಗ ಒಂದು ತಾರತಮ್ಯದ ವಾತಾವರಣ ಸಹಜ ವಯಸ್ಸಿನಲ್ಲಿ. ಸೊ ಆ ನಿಟ್ಟಿನಲ್ಲಿ ನಾನು ಕೂಡ ಕನ್ನಡ ಮಾತಾಡಲ್ಲ ಅನ್ನೋ ಒಂದ್ ಚಿಕ್ಕ ವಯಸ್ಸಲ್ಲಿ ಹಠ ಇತ್ತು. ಆದ್ರೆ ಅಪ್ಪ ಒಂದ್ಸರಿ ಕೆಲವರು ಹೇಳೋದು, ನೀನ್ ಕನ್ನಡ ಮಾತಾಡಿಲ್ಲ ಈ ಮನೇಲಿ ಅಂದ್ರೆ ರಾತ್ರಿ ಊಟ ಇಲ್ಲ, ಒಂದ್ ಸ್ವಲ್ಪ ಆ ವಿಚಾರದಲ್ಲಿ ಸ್ಟ್ರಿಕ್ಟ್ ಇದ್ರು. ಆ ಒಂದು ಗಟ್ಟಿತನ ಇಂದಾನೆ ನನಗೊಂದು ನನ್ನ ತಮ್ಮನಿಗೆ ಬಹಳ ಕನ್ನಡದ ಬಗ್ಗೆ ಬಹಳ ಪ್ರೀತಿ ಬಂದಿದ್ದು. ನಾವು ಅಮೆರಿಕದಲ್ಲಿ ಹುಟ್ಟು ಬೆಳೆದ್ರು ಕೂಡ ನಾವು ಕರ್ನಾಟಕಕ್ಕೆ ಬರಬೇಕು, ಸೇವೆ ಮಾಡಬೇಕು, ಮುಂದುವರಿಸಬೇಕು. ಸಾಹಿತ್ಯ ಲೋಕ, ನನ್ನ ಚಿಕ್ಕ ವಯಸ್ಸಲ್ಲಿ ಶಿವರಾಮ ಕಾರಂತರು ಆಗಿರ್ಬೋದು, ಅದು ನಮ್ಮ ತಂದೆ ಪರಿಚಯಿಸಿದ್ರು. A.K. ರಾಮಾನುಜನ್ ಅನ್ನೋ ಬಹಳ ಅದ್ಭುತವಾದ ವಿಚಾರವಂತರು, ಸಂಗೀತಗಾರರು, ಕರ್ನಾಟಕ ಹಿಂದೂಸ್ತಾನಿ ಸಂಗೀತ, ಜಾನಪದ ಸಂಗೀತ, ಮತ್ತೆ ಬಹಳ ಒಂದು ಅದ್ಭುತ ಸಾಹಿತ್ಯದ ಲೋಕ. ಅಂದ್ರೆ ಅದು ಪಾಶ್ಚಿಮದ ಸಾಹಿತ್ಯನೂ ಆಗಿರ್ಬೋದು, ಮತ್ತೆ ನಮ್ಮ ಭಾರತದ ಒಂದು ದೇಶೀಯ ಸಾಹಿತ್ಯನೂ ಆಗಿರ್ಬೋದು. ದಾರಾಬೇಂದ್ರ ವಿಚಾರಗಳು, ಬಸವಣ್ಣದ ಶರಣರು ವಿಚಾರಗಳು, ಕುವೆಂಪು ವಿಚಾರಗಳು, ಬಹಳ ಸಾಹಿತ್ಯ ಅನ್ನೋದು ಹೆಂಗೆ ಇವತ್ತಿಗೂ ಅವ್ರು ಕೂತ್ಕೊಂಡು ಬಹಳ ಓದ್ತಾ ಇರ್ತಾರೆ. ಮತ್ತೆ ಸೇವೆ, ನಾವು ಎಷ್ಟು ಸಲ ನಾವೇನ್ ಆಗ್ತೀವಿ ಅಂದ್ರೆ, ನಾವು ಜನ ನೀನ್ ಸೇವೆ ಮಾಡು ಅಂದ್ರೆ ಮಾಡಲ್ಲ, ಬಟ್ ನಾವು ತಂದೆ ತಾಯಿನ ಅವ್ರ ಸೇವೆ ಮಾಡೋದನ್ನ ನೋಡ್ಬಿಟ್ಟು ನಾವೆಲ್ಲ ಖಂಡಿತ ಕಲಿತೀವಿ. ಆ ನಿಟ್ಟಿನಲ್ಲಿ ಸೇವೆ ಮಾಡೋದು ಕೂಡ ಚಿಕ್ಕ ವಯಸ್ಸಿನ ಹಾಸ್ಪಿಟಲ್ ಫ್ರೀ ಸ್ಕೂಲ್ ಇದೆಲ್ಲ ಮಾಡೋದು, ಅದು ನನಗೆ ಸ್ಫೂರ್ತಿ ಆಯ್ತು ಈ ವಿಚಾರಗಳು. ಸೊ ಆಮೇಲೆ ನಮಗೆ ತಂದೆ ಯಾವಾಗ ನನಗೆ ಫೋಕಸ್ ಮಾಡೋದು ಅಂದ್ರೆ, ನೀನ್ ಸಂಗೀತ ನೀನ್ ಬಿಡಬೇಡ. ಸೊ ನನಗೆ ಜಾನಪದ ಸಂಗೀತ, ನಾನು ಸ್ಯಾಕ್ಸೋಫೋನ್ ನುಡಿಸ್ತೀನಿ. ಸೊ ಅಪ್ಪ ಯಾವಾಗಲೂ ನನಗ್ ಸಂಗೀತ ನುಡ್ಸಕ್ಕೆ ನನಗೆ ಅವಕಾಶ ಸಿಗ್ಲಿಲ್ಲ. ನಮ್ಮ ತಂದೆ ಅವ್ರಿಗೆ ಅದು ಪರ್ಮಿಷನ್ ಕೊಡ್ಲಿಲ್ಲ, ನೀನ್ ಓದ್ಲೇಬೇಕು, ಮಾರ್ಕ್ಸ್ ತಗೊಳ್ಳೇಬೇಕು ಅಂತ ಆ ತರದ್ದು ತಂದೆ ಇದ್ರು. ಆದ್ರೆ ನಿನಗೆ ಆ ತರದ್ದು ಇರಲ್ಲ, ನಿನ್ಗೆ ಸಂಗೀತ ಅನ್ನೋದನ್ನ ಅದೇ ಒಂದು ಭಾಷೆ, ಅದನ್ನು ನೀನ್ ಕೂಡ ಸ್ಯಾಕ್ಸೋಫೋನ್ ಮುಖಾಂತರ ಯಾವುದೇ ಕಾರಣಕ್ಕೂ ಬಿಡಬೇಡ ಅನ್ನೋದನ್ನ ಬಹಳ ಫೋಕಸ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ನನಗೆ ಇವತ್ತಿಗೂ ನಾನು ಯಾರು ಅಂದಕ್ಕೆ ಒಂದು ಬಹಳ ಮುಖ್ಯವಾದ ಒಂದು ಪ್ರೆಸೆನ್ಸ್ ಯಾರಾದ್ರೂ ಇದ್ರೆ ತಂದೆ ತಾಯಿ, ಮತ್ತೆ ಅದನ್ನು ಮುಖ್ಯವಾಗಿ ನಮ್ಮ ತಂದೆ ಅಂತ. ನಿಮ್ ಲೈಫ್ ಅಲ್ಲಿ ಯಾವತ್ತಾರು ಹೊಡೆದಿದ್ಯಾ ಸರ್ ನಿಮ್ಮ ತಂದೆ? ನನಗೆ ಯಾವತ್ತೂ ಹೊಡೆದಿಲ್ಲ, ಕೋಪ ಮಾಡ್ಕೊಂಡಿದ್ದಾರೆ. ನನಗೆ ಕೆಲವು ಸರಿ ನನಗೆ ಬಹಳ ಒಂದು ಜೋರ್ ಮಾಡಿದ್ದಾರೆ, ಬಹಳ ಸರಿ. ಅದು ಸಹಜ. ನಾನು ಕೂಡ ಚಿಕ್ಕ ವಯಸ್ಸಿನಲ್ಲಿ ಬೇರೆ ಕಡೆ ತಪ್ಪು ಮಾಡಿದೀನಿ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಅದರಿಂದ ನನ್ಗೆ ಹೋಗ್ತಾ ಅಪ್ಪ ಯಾವಾಗಲೂ ಹೇಳೋರು, ನಮಗೆ ಒಂದು ಮಗುವನ್ನು ಬೆಳೆಸ್ಬೇಕು ಅಂದ್ರೆ ಯಾವತ್ತು ಫಿಸಿಕಲ್ ವೈಲೆನ್ಸ್ ಇಂದ ಅಥವಾ ಈ ತರ ಹೊಡೆದು ಬಡ್ದು ಹೇಳ್ಕೊಡೋದಲ್ಲ. ಒಂದ್ ರೀತಿ ಅವ್ರಿಗೆ ರೀಸನ್ ಮಾಡ್ಬೇಕು. ಚಿಕ್ಕ ವಯಸ್ಸನ್ನ ನೀನು ರೀಸನ್ ಮಾಡೋದು, ನೋಡಪ್ಪ ನೀನ್ ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ, ಹಿಂಗ್ ಮಾಡಿದ್ರೆ ಹಂಗಾಗತ್ತೆ ಅಂತ ಹೇಳ್ಕೊಟ್ಟಷ್ಟು ಅದು ಕೂಡ ಒಂದು ವಿಕಾಸಗೊಳ್ಳ ಒಂದು ಉತ್ತಮವಾದ ಮಗುವಾಗತ್ತೆ, ಬೆಳೆಯಾಗಿ ಅದು ಗಿಡವಾಗಿ ಒಂದು ಬೆಳೆದ ಮರವಾಗೂ ಆ ತರ ಬೆಳೆಯುತ್ತೆ. ಸೊ ನಮಗೂ ಕೂಡ ರೀಸನಿಂಗ್ ಮಾಡೋದು ಅದು ಬಹಳ ಮುಖ್ಯ. ಬಟ್ ಚಿಕ್ಕ ವಯಸ್ಸು ಸ್ವಲ್ಪ ಕೋಪ ಜಾಸ್ತಿ ಇತ್ತು. ಹೋಗ್ತಾ ಆ ಮೆಚುರಿಟಿ ನಮ್ಮ ತಂದೆಯಲ್ಲಿ ಕಾಣುತ್ತೆ. ಎಷ್ಟೋ ಸರಿ ನಮ್ಮ ವಿಕಾಸ ನಮಗ್ ಕಾಣಲ್ಲ, ಬೇರೆಯವ್ರ ವಿಕಾಸನ ಏನ್ ಇಷ್ಟು ಉತ್ತಮವಾಗಿರುತ್ತೆ. ನನಗೆ ಹೇಗೆ ನಮ್ಮ ತಂದೆ ನಮ್ ಗುರುನೋ, ನಮ್ ತಂದೆಗೂ ಬಹಳ ಉತ್ತಮವಾದ ಗುರು ಸಿಕ್ಕದು. ಅದು ನನಗೆ, ನಾನು ಹೋಗಿ 8 ವರ್ಷ ಆವಾಗ ಅವ್ರ ಗುರು A.K. ರಾಮಾನುಜನ್ ಅಂತ ಯೂನಿವರ್ಸಿಟಿ ಶಿಕಾಗೋನಲ್ಲಿ ಬಹಳ ಎಕ್ಸ್ಟ್ರಾರ್ಡಿನರಿ ಥಿಂಕರ್, ಸಾಹಿತಿ, ಸ್ಕಾಲರು.
ಅವರು ಒಂದು ನಮ್ಮ ತಂದೆ ಮೇಲೆ ಬಹಳ ಪ್ರಭಾವ ಬೀರುತ್ತೆ. ಮೂಲತಃ ಎಲ್ಲಿಯವರು ಸರ್ ಅವರು? ಎ.ಕೆ. ರಾಮಾನುಜನ್ ಮೂಲತಃ ನಮ್ಮ ಕರ್ನಾಟಕದವರೇ. ಅವರು ಒಂದು ಬಹಳ ಅದ್ಭುತ ಸಾಹಿತಿ ಅವರು ಒಂದು ಲಿಂಗ್ವಿಸ್ಟಿಕ್ ಭಾಷೆಗಳ ಬಗ್ಗೆ ಮತ್ತೆ ಪೋಯೆಟ್ ಅವರು ಎಷ್ಟೋ ಒಂದು ಸ್ಪೀಕಿಂಗ್ ಆಫ್ ಶಿವ ಅಂತ ಬಹಳ ಒಂದು ಅದ್ಭುತವಾದ ಒಂದು ವಚನ ಸಾಹಿತ್ಯದ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಸೊ ಅವರು ಒಂದು ಈಸ್ ಅ ಗ್ರೇಟ್ ಥಿಂಕರ್. ಯೂನಿವರ್ಸಿಟಿ ಶಿಕಾಗೋನಲ್ಲಿ ಅವಾಗ ಯೂನಿವರ್ಸಿಟಿ ಶಿಕಾಗೋ ಪ್ರಪಂಚದಲ್ಲೇ ಭಾರತದ ವಿಚಾರಗಳು ಕಲ್ತ್ಕೋಬೇಕು ಅಂದ್ರೆ ಯೂನಿವರ್ಸಿಟಿ ಶಿಕಾಗೋ ಹೋಗ್ಬೇಕು, ಯಾಕಂದ್ರೆ ಅವ್ರ ಅಂತ ಸ್ಕಾಲರ್ ಇದ್ರು. ಅಂತ ಗುರು ನಮ್ ತಂದೆಗೆ ಸಿಕ್ಕಾಗ ನಮ್ ತಂದೆಗೂ ಕೂಡ ನಾನು ಕೂಡ ಅಂತ ಒಂದು ಗುರು ಆಗಕ್ಕೆ ಒಂದು ಸಾಧ್ಯತೆಗಳು ಆಯ್ತು ನಮ್ಗೆ, ನನಗೂ ನನ್ನ ತಮ್ಮನಿಗೆ. ಸೊ ಇವಾಗ ನಾನೇ ಒಂದು ಸಮಾಜದ ಬಗ್ಗೆ ಮಾಡ್ತಾ ಇದ್ರೆ ಅದು ತಂದೆ ಪ್ರಭಾವ ತಾಯಿ ಪ್ರಭಾವ ಅಲ್ಲ ನನ್ನಿಂದನೇ ಅಂತ ಏನೋ ಒಂದು ಅನ್ಕೊಂಡಿರ್ಬೋದು. ನಾನು ಸಮಾಜದ ಬಗ್ಗೆ ಹೋರಾಟ ಮಾಡೋಕ್ಕಿಂತ ಮುಂಚೆನೆ ನನ್ನ ತಮ್ಮ ಶುರು ಮಾಡ್ಕೊಂಡು ಅದು ನಮ್ ತಂದೆಯ ಪ್ರಭಾವನು ಕೂಡ ಆ ವಿಚಾರಗಳು. ಅವನು ಕೂಡ ಅವನು ಚಿಕ್ಕ ವಯಸ್ಸಿನಲ್ಲೇ 18 ವರ್ಷಕ್ಕೆ ಅಮೆರಿಕದಲ್ಲಿ ಇರಾಕ್ ವಾರ್ ವಿರುದ್ಧ ಜೈಲ್ಗೆಲ್ಲ ಹೋಗಿದ್ದ. ಬಹಳ ಗಟ್ಟಿಯಾಗಿ ಕಾರ್ಮಿಕ ರೈತರ ಕನ್ನಡದ ಪರ ಹೋರಾಟಗಾರ. ಅವನು ಕೂಡ ಬಹಳ ವಿಚಾರ ಪುಸ್ತಕ ಬರೆದಿದ್ದಾನೆ. ಸೊ ಈ ರೀತಿ ನಮ್ಮಿಬ್ರಿಗೂ ಕೂಡ ಬಹಳ ದೊಡ್ಡ ಪ್ರಭಾವ ಅನ್ನೋದು ನಮ್ಮ ತಂದೆ. ಬಟ್ ಅದನ್ನ ಬರೀ ಮಕ್ಕಳಿಗಷ್ಟೇ ಅಲ್ಲ, ಎಲ್ಲರೂ ಕೂಡ ಎಷ್ಟೋ ಯುವಕರು ಮತ್ತೆ ಎಷ್ಟೋ ಇಲ್ಲಿ ಸ್ಟೂಡೆಂಟ್ಸ್ ಮೈಸೂರಿನಲ್ಲಿ ಮತ್ತೆ ಎಲ್ಲರೂ ಕೂಡ ನಮ್ಮ ತಂದೆ ಬಹಳ ಒಳ್ಳೆ ಒಂದು ಟೀಚರ್ ಆಗಿದ್ದಾರೆ. ಸೊ ಹಿ ಇಸ್ ಮೋರ್ ಅವ ಬೈ ಪ್ರೊಫೆಷನ್ ಡಾಕ್ಟರ್, ಬಟ್ ಬೈ ಜೀವನ ನೋಡಿದ್ರೆ ಅವ್ರು ಒಂದು ಮಾರ್ಗದರ್ಶಕರು, ಅವರು ಒಂದು ಸಮಾಜ ಸೇವಕರು, ಲೇಖಕರು, ಒಂದು ಮೆಂಟರ್ಶಿಪ್ ನಮಗ್ ಬಹಳ ಜನರಿಗೆ ಒಂಥರ ಯುವಕರನ್ನ ಹೆಂಗೆ ಉತ್ತಮವಾಗಿ ಬೆಳಿಬೇಕು ಅನ್ನೋದು ಗೈಡ್ ಕೊಡೋದು ಬಹಳ ನಿಜ. ಯಾಕಂದ್ರೆ ಎಲ್ಲರಲ್ಲೂ ಕೂಡ ಕ್ವಾಲಿಟೀಸ್ ಇರೋದಿಲ್ಲ. ಅಂದ್ರೆ ಎಲ್ಲರಲ್ಲೂ ಮೆಂಟರ್ಶಿಪ್ ಕ್ವಾಲಿಟೀಸ್ ಇರಲ್ಲ, ಬಟ್ ಎಲ್ಲ ಯುವಕರಲ್ಲೂ ಕೂಡ ಒಂದು ರೀತಿಯ ಒಂದು ಬೇರೆ ಬೇರೆ ಪ್ರತಿಭೆಗಳು, ಬೇರೆ ಬೇರೆ ಟ್ಯಾಲೆಂಟ್ಸ್ ಇರುತ್ತೆ. ಬೇರೆ ಬೇರೆ ಒಂದು ರೀತಿ ಅವರ ಒಂದು ವ್ಯಕ್ತಿತ್ವನ ಹೊರಗೆ ತರಕ್ಕೆ, ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸಕ್ಕೆ, ಅವರ ಒಂದು ವಿಚಾರದ ಲೋಕನ ಬೆಳೆಸಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಮುಖ್ಯ ಮಾಡಿದ್ದಾರೆ. ಮತ್ತೆ ನನಗಂತೂ ಬಹಳ ಗೌರವ ಏನಂದ್ರೆ ಅವ್ರು ಯಾವತ್ತು ದುಡ್ಡು ಮಾಡ್ಕೋಬೇಕು ಅನ್ನೋದು ಫೋಕಸ್ ಮಾಡ್ಲಿಲ್ಲ. ಅವರು ವಿಚಾರ ಮಕ್ಕಳನ್ನ ಬೆಳೆಸ್ಬೇಕು, ಸೇವೆ ಮಾಡ್ಬೇಕು, ಮತ್ತೆ ಈ ರೀತಿ ಎಲ್ಲ ಮಾಡಿ. ಅಫ್ಕೋರ್ಸ್ ಅವ್ರ ಆರೋಗ್ಯ ನಿಜ ಹೇಳ್ಬೇಕು, ನಮ್ಮ ತಂದೆ ತಾಯಿ ಇಬ್ರು 43 ಕಿಲೋಮೀಟರ್ ಅಂತ ಮ್ಯಾರಥಾನ್ ಅಂತ ಇದೆ, ಅದು ರನ್ನಿಂಗ್. ಅದನ್ನ ಇಬ್ರು ತಂದೆ ತಾಯಿ ಇಬ್ರು 25-30 ಸರಿ ಮಾಡಿದ್ದಾರೆ. ಸೊ ಬಹಳ ಫಿಸಿಕಲ್ ಫಿಟ್ನೆಸ್, ಆರೋಗ್ಯ, ಹೆಲ್ತ್ ಮೇಂಟೈನ್. ಒಂದ್ ಹೇಳ್ತೀನಿ ಆಶ್ಚರ್ಯವಾದದ್ದು ವಿನುತ್ತಾರೆ, ನನಗೆ ಅವಾಗ ಸಿನಿಮಾ ಮಾಡ್ತಾ ಇದ್ದೆ. ಬಿರುಗಾಳಿ ಮಾಡಕ್ಕಿಂತ ಮುಂಚೆ 2008 ಅಪ್ಪ ಯಾವಾಗ್ಲೂ ಅವರು ಫಿಸಿಕಲ್ ಫಿಟ್ನೆಸ್ ಹೆಲ್ತ್ ಬಹಳ ಮೇಂಟೈನ್ ಮಾಡೋದು, ಒಳ್ಳೆ ಆರೋಗ್ಯ ಊಟ ಮಾಡೋದು, ಕರೆಕ್ಟ್ ರೆಸ್ಟ್ ಮಾಡೋದು, ಮತ್ತೆ ಇದು ಮಾಡೋದು, ಜಿಮ್ ಮಾಡೋದು, ಮತ್ತೆ ರನ್ನಿಂಗ್ ಮಾಡೋದು. ಅವಾಗ ನನಗೆ ಯಾಕೋ ನನಗೆ 6 ಪ್ಯಾಕ್ ಬರ್ತಾ ಇರ್ಲಿಲ್ಲ. ನಾನೇನ್ ಅನ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ನನ್ನ ತಮ್ಮನಿಗೆ ಚಿಕ್ಕ ವಯಸ್ಸಿನಲ್ಲಿ 6 ಪ್ಯಾಕ್ ಎಲ್ಲ ಬಂದಿದೆ, ಅವನು ವರ್ಕೌಟ್ ಮಾಡ್ತಾನೆ. ನನಗೆ ಯಾಕೆ ಈ 6 ಪ್ಯಾಕ್ ಬರ್ತಾರೆ ಎಷ್ಟು ಕಷ್ಟಪಟ್ಟರು ಅಂತ. ನನಗೆ ಬರಲ್ಲ ಬಿಡು, ನನಗೆ ತಂದೆ ಕಡೆ ದೇಹ ಬಂದಿದೆ, ತಮ್ಮ ತಾಯಿ ಕಡೆ ದೇಹ ಬಂದಿದೆ, ಅದಕ್ಕೆ ನನಗೆ 6 ಪ್ಯಾಕ್ ಬರಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಹೆರಿಡಿಟರಿ ಅನ್ಕೊಂಡ್ ಸುಮ್ನಾದೆ. ಆಮೇಲೆ ಅಪ್ಪ ಬಂದ್ರು, ಅವತ್ತು ಅಮೆರಿಕದಿಂದ ಬಂದ್ರು, ಕರ್ನಾಟಕಕ್ಕೆ ಬಂದು. ಅಪ್ಪನಿಗೆ ಅಷ್ಟೊತ್ತಿಗೆ ಒಂದು 60 ವರ್ಷ ಇರ್ಬೋದು. ಶರ್ಟ್ ಬಿಚ್ಚಿದ್ರು 6 ಪ್ಯಾಕ್ ಕಾಣ್ತಾ ಇದೆ ಅಪ್ಪಂದು. ಏನ್ ಅಪ್ಪನಿಗೆ 60 ವರ್ಷಕ್ಕೆ 6 ಪ್ಯಾಕ್ ಅಂದ್ರೆ ನನಗೆ 25 ವರ್ಷದ ಹುಡುಗಿಗೆ 6 ಪ್ಯಾಕ್ ಮಾಡಕ್ ಆಗಲ್ಲ. ಇನ್ನೂ ಕಷ್ಟಪಟ್ಟು ಆ ರೀತಿ 6 ಪ್ಯಾಕ್ ಮಾಡಿದೆ. ಬಟ್ ನನಗೆ ಎಲ್ಲಾ ರೀತಿನೂ ನಮ್ಮ ತಂದೆ ನಮಗೆ ಮೋಟಿವೇಶನ್ ಆಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅದು ಒಂದು ರೀತಿ ಸಿನಿಮಾ. ಅದಾದ್ಮೇಲೆ ನಮ್ಗೆ ಸಾಧ್ಯ ಉಂಟು, ಸ್ವಲ್ಪ ಜಾಸ್ತಿ ಕಷ್ಟ ಪಡ್ಬೇಕು ಅಂತ ನಮ್ಗೆ ಗೊತ್ತಾಯ್ತು. ಇವತ್ತಿಗೂ ನನ್ ಚೇತನ್ ಸರ್ಗೆ 6 ಪ್ಯಾಕ್ ಬಂದಿದೆ ಅಂದ್ರೆ ಅದು ಅವ್ರ ತಂದೆ. ಇವಾಗ ಅವ್ರು ಮೇಂಟೈನ್ ಮಾಡಿದ್ದಾರೆ, ನಾನ್ ಮೇಂಟೈನ್ ಮಾಡಕ್ ಆಗಿಲ್ಲ, ಅವ್ರು ಮೇಂಟೈನ್ ಮಾಡಿದ್ದಾರೆ. ಈ ವಯಸ್ಸಲ್ಲೂ ಮೇಂಟೈನ್ ಮಾಡಿದ್ರೆ 76 ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಓಡ್ತಾರೆ, ಫಿಟ್ನೆಸ್. ಮತ್ತೆ ಅದು ಬರೀ ಫಿಸಿಕಲ್ ಫಿಟ್ನೆಸ್ ಅಷ್ಟೇ ಅಲ್ಲ, ಒಂಥರ ಮೆಂಟಲ್ ಕೂಡ ಓದೋದು, ಒಂಥರ ಮೆಡಿಟೇಷನ್ ಮಾಡೋದು, ಕರೆಕ್ಟ್ ಆಗಿ ನಿದ್ದೆ ಮಾಡೋದು, ಮತ್ತೆ ಆ ತರದ್ದು ಒಳ್ಳೆ ಸೋಷಿಯಲ್ ಸರ್ಕಲ್ ಇಟ್ಕೊಳ್ಳೋದು, ಪುಸ್ತಕಗಳು ಓದೋದು. ಸೊ ಈ ತರದ್ದು ಒಳ್ಳೆ ಆಲೋಚನೆ ತರೋದು. ಸೊ ಓವರ್ ಆಲ್ ಫಿಸಿಕಲ್, ಮೆಂಟಲ್, ಇಮೋಷನಲ್, ಆಲ್ ಟೈಪ್ಸ್ ಆಫ್ ಫಿಟ್ನೆಸ್. ದೇಹ ಎಷ್ಟೇ ಆರೋಗ್ಯವಾಗಿದ್ರು ಮನಸ್ಸು ಕೂಡ ಅಷ್ಟೇ ಆರೋಗ್ಯವಾಗಿರ್ಬೇಕು. ಸದೃಢ ದೇಹದಲ್ಲಿ ಸದೃಢ ಮನಸ್ಸಿದ್ರೇನೆ ಅಲ್ಲಿ ವ್ಯಕ್ತಿ ಪರ್ಫೆಕ್ಟ್ ಆಗೋದಿಕ್ಕೆ ಸಾಧ್ಯ. ಸರ್, ಇನ್ನ ಮುಂದುವರೆದಂತೆ ನೀವೇ ಹೇಳಿದಾಗೆ ತಂದೆ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ. ನಿಮ್ಮ ಲೈಫಲ್ಲೂ ಕೂಡ ತುಂಬಾನೇ ಸ್ಫೂರ್ತಿದಾಯಕವಾಗಿರುವಂತದ್ದು. ಯಾವುದೇ ತಂದೆ ತಾಯಿ ಮಕ್ಕಳಿಗೆ ಹೇಳೋದಕ್ಕಿಂತ ಅವರು ಮಾಡಿದ್ದನ್ನ ನಾವು ಅನುಕರಣೆ ಮಾಡಿದಾಗ ಅದು ನಿಜಕ್ಕೂ ಒಂದು ಉತ್ತಮವಾದ ಶಿಕ್ಷಣ ಆಗುತ್ತೆ. ಅನುಭವದಿಂದ ಕಲಿತಂತ ಶಿಕ್ಷಣ ಜೀವನ ಮಾನಕ್ಕೂ ಹಿಡಿಯುವಂತದ್ದು. 100% ಸತ್ಯ. ಒಂದ್ ಹೇಳ್ತೀನಿ ವಿನುತಾ ಅವ್ರೆ,
ನನಗೆ ಅವಾಗ 17 ವರ್ಷ. ನಾನು ಮಾರ್ಕ್ಸ್ ನಲ್ಲಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಚೆನ್ನಾಗಿ ತಗೊಂತಾ ಇದ್ದೆ. ನನಗೆ ಗೊತ್ತಿದ್ದು ಅಪ್ಪ ಅಮ್ಮ ಇಬ್ರು ಡಾಕ್ಟರ್ಸ್ ಆಗಿದ್ರು. ಸೊ ನಾನೇನ್ ಅನ್ಕೊಂಡೆ, ಅವರಿಬ್ರು ಡಾಕ್ಟರ್ಸ್, ನನಗ್ ಗೊತ್ತಿರೋ ಈ ಮೆಡಿಕಲ್ ಪ್ರಪಂಚ, ನಾನು ಕೂಡ ಮೆಡಿಸಿನ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಯಾಕಂದ್ರೆ ನನ್ಗೆ ಇನ್ನೂ ಸರಿಯಾಗಿ ಗೈಡೆನ್ಸ್ ಇಲ್ಲ. ನಮ್ ತಂದೆ ಅವಾಗ ನನಗೆ 17 ವರ್ಷ, ತಂದೆ ಹೇಳಿದ್ರು, ನೀನ್ ಮೆಡಿಸಿನ್ ಎಲ್ಲ ನೋಡೋಣ ಮುಂದೆ, ಅದೆಲ್ಲ ಬೇಡ, ನಿನ್ಗೆ ಬಹಳ ಒಳ್ಳೆ ಒಂದು ಆರ್ಟ್ಸ್, ಹ್ಯುಮ್ಯಾನಿಟೀಸು, ಸೋಷಿಯಲ್ ಸೈನ್ಸಸ್, ನಮಗೆ ಇತಿಹಾಸ, ಸಾಹಿತ್ಯ, ಮಾನವಶಾಸ್ತ್ರ, ರಂಗಭೂಮಿ, ಈ ವಿಚಾರಗಳೆಲ್ಲ ಬಹಳ ಆಸಕ್ತಿ ಇದೆ. ಮಾನವಿಕ ವಿಜ್ಞಾನಗಳು, ಈ ವಿಚಾರಗಳಲ್ಲಿ ನೀನ್ ಇನ್ನೂ ಕಲ್ಪನಾ ಶಕ್ತಿ ಜಾಸ್ತಿ ಬೆಳೆಯುತ್ತೆ. ಮತ್ತೆ ನಿನ್ನ ತನ ಸಮಾಜಕ್ಕೆ ಏನು ಅಂತ ನೀನ್ ಬರೀ ವೃತ್ತಿಯಾಗಿ ಯೋಚನೆ ಮಾಡಬೇಡ, ಸಮಾಜಕ್ಕೆ ಏನ್ ಕೊಡ್ಬೋದು ಅಂತ ನೀನ್ ಯೋಚನೆ ಮಾಡು, ಇದನ್ ತಗೋ, ನೀನ್ ಮೆಡಿಸಿನ್ ಬೇಡ ಅಂತ. ತಂದೆ ತಾಯಿ ಇಬ್ರು ಡಾಕ್ಟರ್ಸ್ ಆಗಿದ್ದಾಗ ಮಕ್ಕಳನ್ನು ಡಾಕ್ಟರ್ಸ್ ನೋಡ್ತಾರೆ. ಆದ್ರೆ ಅವ್ರು ನಿನ್ ಮೆಡಿಸಿನ್ ಹೋಗ್ಬೇಡ, ನೀನು ಈ ಕಂಪ್ಲೀಟ್ ಟ್ರ್ಯಾಕ್ ಚೇಂಜ್ ಮಾಡು, ನೀವೊಂದು ಈ ಆರ್ಟ್ಸ್ ಹ್ಯುಮ್ಯಾನಿಟೀಸ್ ಹೋಗು ಅಂತ ನನಗೆ ಗೈಡ್ ಮಾಡಿದ್ಮೇಲೆ ನನಗೆ ಅದರಿಂದ ನನಗೆ ಬಹಳ ಈ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಕಲ್ಪನಾ ಲೋಕ, ವಿಚಾರದ ಲೋಕ ನನ್ಗೆ ಓಪನ್ ಅಪ್ ಆಯ್ತು. ಸೊ ನಾನು ಇವತ್ತು ಹೇಳ್ತೀನಿ ವಿನೋದ್ ಅವರೇ, ನಮಗೆ ಹೌದು ಡಾಕ್ಟರ್ಸ್ಗಳಿಗೆ ಒಳ್ಳೆ ಸಂಬಳ ಬರ್ಬೋದು, ಡಾಕ್ಟರ್ಸ್ ಬುದ್ಧಿವಂತರೆ, ಅವ್ರದ್ದು ಒಂದು ಸೇವೆ ಇದೆ ಸಮಾಜಕ್ಕೆ, ಎರಡು ಮಾತಿಲ್ಲ. ಮತ್ತೆ ಎಲ್ಲ ಆರ್ಟ್ಸ್, ಸೈನ್ಸ್, ಎಲ್ಲ ಸೈನ್ಸ್, ಮ್ಯಾಥ್ಸ್, ಕಾಮರ್ಸ್ ಎಲ್ಲ ಬೇರೆ ಬೇರೆ ತರ ಸಮಾಜಕ್ಕೆ ಕೊಡುಗೆ ಇದೆ. ಆದ್ರೆ ಉತ್ತಮವಾದ ದೇಶ ಕಟ್ಟೋರು ಯಾರಾದ್ರೂ ಇದ್ರೆ ಅದು ಆರ್ಟ್ಸ್ ಸ್ಟೂಡೆಂಟ್. ಸೊ ಈ ಆರ್ಟ್ಸ್ ಅನ್ನೋದು ನಮ್ಗೆ ಜರ್ನಲಿಸಂ ಜೊತೆ ಸೇರಿ ನಮ್ಗೆಲ್ಲ ಸಾಹಿತ್ಯ, ಇತಿಹಾಸ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ಈ ರೀತಿ ನಮ್ಗೆ ಕಲ್ತಷ್ಟು ಕಲ್ಪನಾ ಶಕ್ತಿ ಬೆಳೆಯುತ್ತೆ. ಸಮಾಜದ ಸಮಸ್ಯೆಗಳಿಗೆ ಒಂದು ಪರಿಹಾರಗಳು ನಾವು ಹುಡುಕ್ತೀವಿ. ಅದನ್ನ ನನಗೆ ಫಾದರ್ ಎಕ್ಸ್ಪೋಸ್ ಮಾಡಿದ್ದು ನನಗೆ ಯಾವತ್ತೂ ಮರೆಯಲ್ಲ. ನನ್ನ ಜೀವನದ ಟ್ರ್ಯಾಕೇ ಚೇಂಜ್ ಆಗುತ್ತೆ. ಖಂಡಿತ. ಯಾಕಂದ್ರೆ ವಿಜ್ಞಾನ ಅನ್ನೋದು ನಮ್ಗೆ ಸೈಂಟಿಫಿಕ್ ಆಗಿ ಪರಿಹಾರವನ್ನ ಒದಗಿಸ್ಕೊಟ್ರೆ, ಈ ಮಾನವಿಕ ಶಾಸ್ತ್ರಗಳು ಅನ್ನೋದು ಹೇಗೆ ಅಂದ್ರೆ ನಮ್ಮಲ್ಲಿ ಮಾರಲ್ ಥಾಟ್ಸ್ ಗಳನ್ನ ತುಂಬುವ ಮೂಲಕ ನಮ್ಮಲ್ಲೇ ಒಂದು ರೀತಿಯ ಉತ್ತಮ ಆದರ್ಶ ವ್ಯಕ್ತಿಯನ್ನಾಗಿ ರೂಪಿಸುತ್ತೆ. ಖಂಡಿತ. ಯಾಕಂದ್ರೆ ವ್ಯಕ್ತಿತ್ವ ಕಟ್ಟೋಕೆ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಸಮಾಜನೂ ಕೂಡ ನಾವು ನಮ್ಮ ವೈಯಕ್ತಿಕ ವಿಕಾಸದ ಜೊತೆ ಸಾಮಾಜಿಕ ವಿಕಾಸವೂ ಆಗ್ತಾ ಒಂದು ಉತ್ತಮವಾದ ದಾರಿನಲ್ಲಿ ನಾವು ತಗೊಂಡು ನಮ್ಮ ಮಾದರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರು ಕೂಡ ಆರ್ಟ್ಸ್ ಓದಿರೋದು. ಆರ್ಟ್ಸ್ ಓದಾಗ ನೀವು ಒಂದ್ ರೀತಿ ಸಮಾಜದ ಅರ್ಥ ಮಾಡ್ಕೊಂತೀವಿ. ನಮ್ಮ ಜೀವನ, ನಮ್ಮ ಹೊಟ್ಟೆ ಪಾಡು ಅಷ್ಟೇ ಅಲ್ಲ, ಅದು ಒಂದು ವಿಶಾಲವಾಗಿ ಆಲೋಚನೆ ಮಾಡಕ್ಕೆ ಬರುತ್ತೆ. ಸೊ ಅಂತದನ್ನ ನಮಗೆ ನಮ್ಮ ತಂದೆ ತಾಯಿ ಮತ್ತೆ ನಮ್ಮ ತಂದೆ ಅದನ್ನ ನಮಗೆ ಆ ಆಪರ್ಚುನಿಟೀಸ್ ಮಾಡ್ಕೊಟ್ರಲ್ಲ, ಅವಕಾಶಗಳು, ಯಾವಾಗಲೂ ಕೃತಜ್ಞತೆ ಕಳ್ಬೋದು. ಎಸ್. ಈಗ ಎಷ್ಟೋ ಜನರಿಗೆ ನಮ್ಮ ಇತಿಹಾಸವನ್ನ ತೆರೆದು ನೋಡಿದ್ರೆ ಸತ್ತವರ ಮೇಲೆ ಎಣೆದಿರುವಂತಹ ದಿಬ್ಬ, ಸುಳ್ಳಿನ ಕಂತೆ ಎನ್ನುವಂತ ಮಾತುಗಳು ಕೂಡ ಇರುವಂತದ್ದು. ಎಸ್, ಖಂಡಿತ ಹೌದು. ಬಟ್ ಆದ್ರೆ ಅಲ್ಲಿನ ಕಥೆಗಳನ್ನ ನಾವು ಓದ್ತಾ ಹೋದ್ರೆ ಎಷ್ಟೋ ಜನರಿಗೆ ಸ್ಫೂರ್ತಿ ಆಗುತ್ತೆ ಆ ಕಥೆಗಳಾಗಿರ್ಬೋದು. ಈಗ ಅಂಬೇಡ್ಕರ್ ಅವರು ಎಂತ ಕಷ್ಟದ ಜೀವನವನ್ನ ಎದುರಿಸಿ ಬಂದು ಇವತ್ತು ಉಸಿರಾಡ್ತಿದೀವಿ, ನೆಮ್ಮದಿಗೆ ನಮ್ಮ ದೇಶದಲ್ಲಿ ವಾಸ ಮಾಡ್ತಿದೀವಿ ಅಂತ ಅಂದ್ರೆ, ಕೆಲವೊಂದಷ್ಟು ಮೂಲಭೂತ ಸೌಕರ್ಯಗಳನ್ನ ಅನುಭವಿಸ್ತಿದೀವಿ ಅಂತ ಅಂದ್ರೆ ಅದಕ್ಕೆ ಮೂಲ ರೂವಾರಿನೇ ಅಂಬೇಡ್ಕರ್ ಅವರು. ಆದ್ರೆ ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ, ಹಾರ್ಟ್ಸ್ ಅಂತ ಅಂದ್ರೆ ಮೂಗ್ ಮುರಿತಾರೆ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಮೂಲ ಕಾರಣನೇ ಅದಾಗಿರುತ್ತೆ. ಈಗ ಇಲ್ಲ, ನೀನು ಸೈನ್ಸ್ ತಗೋಬೇಕಾಗಿತ್ತು, ಕಾಮರ್ಸ್ ತಗೋಬೇಕಾಗಿತ್ತು, ಯಾಕೆ ಆರ್ಟ್ಸ್ ತಗೊಂಡೆ ಅನ್ನುವಂತ ಮಾತುಗಳು ಕೆಲವೊಂದಷ್ಟು ಜನರಿಗೆ ಚುಚ್ಚುತ್ತೆ. ಸೊ ವೀಕ್ಷಕರೇ, ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ವಿಷಯದಲ್ಲೂ ಕೂಡ ಭವಿಷ್ಯ ಇರುತ್ತೆ. ಸೊ ನೀವು ಯಾವ ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡ್ರಿ ಅನ್ನೋದಕ್ಕಿಂತ ನೀವು ಆ ಒಂದು ವಿಷಯದಲ್ಲಿ ಹೇಗೆ ಪರಿಣಿತಿನ ಹೊಂದಿರ, ಸಮಾಜಕ್ಕೆ ಹೇಗೆ ಕೊಡುಗೆ ಕೊಡ್ತೀರಾ ಅನ್ನೋದು ಮುಖ್ಯ. ಸರ್, ಇನ್ನು ನಿಮ್ಮ ಲೈಫ್ ಅಲ್ಲಿ ಕಷ್ಟದ ದಿನಗಳೇನಾದ್ರು ಬಂದಿದ್ಯಾ? ಕಷ್ಟದ ದಿನಗಳು ಬಂದಿದ್ದಾವೆ. ಕಷ್ಟದ ದಿನಗಳು ಯಾವಾಗ ಅಂದ್ರೆ, ನನಗೆ ನಿಜವಾಗ್ಲೂ ನನ್ನ ತಂದೆ ನನಗೆ ಬೇಕಾಗಿದೆ, ನೀವು ಬೇಕು ಅಂದಾಗ ಯಾವಾಗ ಹೆಚ್ಚಾಗಿ ಅಂದ್ರೆ, ನಾನು ಇಲ್ಲಿ ಸಿನಿಮಾ ಸೇರ್ಕೊಂಡಾಗ ನಾನು ಕರ್ನಾಟಕಕ್ಕೆ ಬಂದು 2005 ರಂಗಭೂಮಿ, 2005 6, 7 ನಾನು ರಂಗಭೂಮಿ ಮಾಡ್ತಾ ಇದ್ದೆ. ರಂಗಭೂಮಿ ಬೇರೆ ಬೇರೆ ಕಡೆ ಬೀದಿ ನಾಟಕ, ಒಂದು ರೀತಿಯ ಈ ತರ ನಾಟಕ ನಿರ್ದೇಶನ ಮಾಡೋದು, ಮಹಿಳಾ ಸಬಲೀಕರಣ ಮಾಡೋದು, ಬೇರೆ ಬೇರೆ ಕಡೆ ಕೆಲಸಗಳು. ಅವಾಗ ನನ್ಗೇನ್ ಸಮಸ್ಯೆ ಆಗಿರ್ಲಿಲ್ಲ. ಬಟ್ ಸಿನಿಮಾ ರಂಗಕ್ಕೆ ಸೇರ್ಕೊಂಡಾಗ ಅದು ಒಂದು ರೀತಿ ನನಗೆ ಒಂದು ಕರ್ನಾಟಕನೇ ಒಂದು ಕಲ್ಚರ್ ಶಾಕ್ ಆಗಿತ್ತು. ಯಾಕಂದ್ರೆ ನಾನು ಅಮೆರಿಕದಲ್ಲಿ ಹುಟ್ಟುಬಿಡ್ತಿತ್ತು. ಮತ್ತೆ ಸಿನಿಮಾ ರಂಗದ ಬಗ್ಗೆ ನಮ್ಮ ಫ್ಯಾಮಿಲಿ ಯಾರು ಸಿನಿಮಾ ರಂಗದವರು ಅಲ್ಲ, ನನಗೂ ಕೂಡ ಅದರಲ್ಲಿ ಏನು ಅಷ್ಟೊಂದು ಬೇರಿಂಗ್ ಇಲ್ಲ. ಆ ಸಂದರ್ಭದಲ್ಲಿ ನನಗೆ ತಂದೆ ಬೇಕಾಗಿತ್ತು. ಅದು ಒಂದು 2007 ಒಂದು 2012, 13 ಆ ಟೈಮ್ ನಲ್ಲಂತೂ ನನಗೆ ತಂದೆ ಬಹಳ ಬೇಕಾಗಿದ್ದು. ತಂದೆ ಆ ಟೈಮ್ ನಲ್ಲಿ ನನ್ನ ಪ್ರಕಾರ ಅವ್ರ ಟೈಮ್ ಕೊಡಕ್ ಆಗ್ತಾ ಇರ್ಲಿಲ್ಲ. ಅವ್ರು ಅಮೆರಿಕಾದಲ್ಲಿ ಇದ್ರು, ಅವರು ಜಾಸ್ತಿ ಬರಕ್ ಆಗ್ಲಿಲ್ಲ. ಈ ಸಂದರ್ಭದಲ್ಲಿ ಬೇರೆ ಬೇರೆ ತರ ಕಷ್ಟಗಳು, ಸಿನಿಮಾ ರಂಗದಲ್ಲಿ ಹೋಗಿರೋರಿಗೆ ಯಾರಿಗೂ ಕಷ್ಟ ಆಗದೆ ಇರಂಗಿರಲ್ಲ. ಅದು ಒಂಥರ ಹಾಸ್ಟೈಲ್ ಎನ್ವೈರನ್ಮೆಂಟ್ ಇರುತ್ತೆ. ಅದನ್ನ ಆರೋಗ್ಯಕರ ವಾತಾವರಣ ಮಾಡ್ಬೇಕಾಗಿರೋ ನಮ್ಮೆಲ್ಲರ ಕಷ್ಟ. ಆ ಸಂದರ್ಭದಲ್ಲಿ ಅವ್ರು ಕೊಡಕ್ ಆಗಿಲ್ಲ. ಬಟ್ ಅವರು
ಆಗದೆ ಇದ್ರು ಕೂಡ ನನಗೆ ಅರ್ಥ ಆಗತ್ತೆ, ಅವ್ರದ್ದು ಅದು ಪ್ರೆಷರ್ ಇರುತ್ತೆ. ನಾನು ಯಾವಾಗಲೂ ಏನ್ ಕೇಳ್ತಾ ಇದ್ದೆ ಅಂದ್ರೆ, ಅಪ್ಪ ಅಮ್ಮ ನೀವು ಬಂದ್ಬಿಡಿ ಕರ್ನಾಟಕಕ್ಕೆ, ನೀವು ನಮ್ ಜೊತೆ ಇದ್ಬಿಡಿ, ನೀವು ಇದು. ಬಟ್ ಅವ್ರಿಗೂ ಕೂಡ ಅವ್ರ ಜೀವನ ಅನ್ನೋದು ಇರುತ್ತೆ. ಅವ್ರಿಗೂ ಕೂಡ ನಮಗೆ ಕರ್ನಾಟಕದಲ್ಲೂ ನಾನು ಇಲ್ಲಿ ಬಂದು ಸೇವೆ ಮಾಡಬೇಕು, ಮತ್ತೆ ಅಮೆರಿಕದಲ್ಲೂ ಕೂಡ ನಾನು ಬೇರೆ ಬೇರೆ ರೀತಿಯಿಂದ ಅವ್ರಿಗೂ ಸೋಷಿಯಲ್ ಸರ್ಕಲ್ ಇದೆ, ಅವ್ರಿಗೂ ಕೂಡ ಇಂಟೆಲೆಕ್ಚುಯಲ್ ಆಗಿದೆ, ಅವರು ಕೂಡ ಅಲ್ಲಿ ಬೆಟ್ಟಗುಡ್ಡನಲ್ಲಿ ಫಿಟ್ನೆಸ್ ಮಾಡ್ತಾರೆ, ಮತ್ತೆ ಅವರು ಕೂಡ ಅಲ್ಲಿ ಆದಿವಾಸಿಗಳ ಜೊತೆ ಕೆಲಸ ಮಾಡ್ತಾರೆ, ಬೇರೆ ಬೇರೆದೆಲ್ಲ ಅವ್ರದ್ದು ಇರುತ್ತೆ. ಸೊ ನಾನು ಅವಾಗ ಏನ್ ಅನ್ಕೊಂಡಿದ್ದೆ ಸಿನಿಮಾ ರಂಗದಲ್ಲಿ, ಯಾಕೆ ಅಪ್ಪ ನಮಗೆ ವಾಪಸ್ ಕರ್ನಾಟಕಕ್ಕೆ ಬರ್ತಾ ಇದೆ, ನಾನು ಇಲ್ಲೇ ಇದೀನಿ ಅಂತ ಕೂಡ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನನಗೂ ಕೂಡ ಎವಲ್ಯೂಷನ್ ಆದಾಗ ಅವ್ರ ಜೀವನ ಅವರು ಕೂಡ ನಾವು ಯೋಚನೆ ಮಾಡ್ಬೇಕು. ಬರೀ ನಮ್ ಜೀವನಕ್ಕೆ ಅವ್ರು ಇರೋದಲ್ಲ, ನಮ್ ಜೀವನಕ್ಕೋಸ್ಕರ ಅಂತ ಅಲ್ಲ, ನಾವು ಕೂಡ ಅವರನ್ನ ಹೆಂಗ್ ನೋಡ್ಕೋಬಹುದು, ಅವ್ರ ಜೀವನಕ್ಕೆ ಹೆಂಗೆ ಒಂದ್ ರೀತಿ ಅವ್ರು ನಮ್ಗೆ ಇಷ್ಟು ವರ್ಷ ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ, ಅವ್ರು ಇಷ್ಟು ವರ್ಷ ಪ್ರೀತಿ ಕೊಟ್ಟಿದ್ದಾರೆ, ಫೈನಾನ್ಷಿಯಲಿ ಸಪೋರ್ಟ್ ಕೊಟ್ಟಿದ್ದಾರೆ. ನಾನು ಅವರನ್ನೇನೆ ಅವ್ರ ಪ್ರೆಷರ್ ಹಾಕೋದಕ್ಕಿಂತ ಅವರು ಏನ್ ಮಾಡ್ಬೋದು, ಅವ್ರಿಗೆ ಏನ್ ಇಷ್ಟನೋ ಅದಕ್ಕೆ ನಾನು ಕೂಡ ಸಪೋರ್ಟ್ ಕೊಡಬೇಕು ಅಂತ ನನಗೂ ಕೂಡ ಒಂದು ಹೋಗ್ತಾ ಅರಿವಾಯ್ತು. ಸೊ ನನಗೆ ಆ ಸಂದರ್ಭದಲ್ಲಿ ಆದಿತ್ತು. ಬಟ್ ನಮಗೆ ತಂದೆಗೆ ಸಿನಿಮಾ ರಂಗ ಅನ್ನೋದಕ್ಕಿಂತ ತಂದೆಯವರಿಗೆ ಯಾವಾಗಲೂ ನಮಗೆ ಸಮಾಜ ಸೇವೆ, ದೇಶ ಸೇವೆ, ಹೋರಾಟ, ಸಮಾಜಮುಖಿ ವಿಚಾರಗಳು ಅದೆಲ್ಲ ಬಹಳ ತಂದೆಗೆ ಬಹಳ ಗೌರವ ಇತ್ತು. ಸೊ ಸಿನಿಮಾ ರಂಗ ಮಾಡ್ತಿದ್ದಾಗ, ಏನೋ ನೀನು ಇಷ್ಟೊಂದು ಓದಿದ್ಯಾ, ವಿಚಾರ ತಿಳ್ಕೊಂಡಿದ್ಯಾ, ಓದಿಸಿದೀವಿ, ನೀನು ಬರೀ ನಟನ ಆಗ್ಬೇಕು, ಸಿನಿಮಾ ಹೀರೋ ಮಾಡ್ತಾ ಇದ್ಯಾ, ನೀನು ಎಲ್ಲೋ ಒಂದ್ ಕಡೆ ನೀನ್ ಕರೆಕ್ಟ್ ದಾರಿಲಿ ಹೋಗ್ತಾ ಇದೆಯಾ ಇಲ್ವಾ ಅಂತ ಅವ್ರಿಗೆ ಒಂದ್ ಸ್ವಲ್ಪ ಭಯ ಇತ್ತು, ಒಂದ್ ಸ್ವಲ್ಪ ಅನ್ಸರ್ಟೆಂಟಿ ಇತ್ತು, ಒಂದ್ ಸ್ವಲ್ಪ ಡೌಟ್ ಇತ್ತು. ಬಟ್ ಯಾವಾಗ ನಾನು ಇಲ್ಲಪ್ಪ ಚಳುವಳಿಗೆ ನಾನು ಇದಕ್ಕೋಸ್ಕರ ಬಂದು ಇದನ್ನ ಮುಂದುವರಿಸ್ತೀನಿ, ನಿಮ್ ಸಹಾಯ ಸಾಥ್ ಬೇಕು ಅಂದಾಗ ಅವ್ರು ಅದಕ್ಕೆ ಬಹಳ ಗಟ್ಟಿಯಾಗಿ ನಮಗೆ ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ. ಸೊ ನಮಗೆ ಎಷ್ಟು ಸಿನಿಮಾ ನಮ್ಮೆಲ್ಲರಿಗೂ ನಮ್ಗೆ ಒಂದೇನೋ ಒಂದು ವಸ್ತು, ಇವಾಗ ನಮ್ಗೆ ಅದನ್ನ ಅರ್ಥ ಮಾಡ್ಕೊಂಡಿದೀವಿ. ಆ ಸಂದರ್ಭದಲ್ಲಿ ಅವಾಗ ಫಸ್ಟ್ ಇದ್ದಾಗ ಕೂಡ ಸ್ವಲ್ಪ ಕಷ್ಟ ಆಯ್ತು ಅಂತ ಹೇಳಿದ್ರೆ. ಹೇಗ್ ಇಂಟ್ರೆಸ್ಟ್ ಬಂತು ಸರ್ ನಿಮ್ಗೆ ಸಿನಿಮಾ ರಂಗಕ್ಕೆ? ನಿಮ್ಮ ಲೈಫ್ ಅಲ್ಲಿ ಸಿನಿಮಾದಲ್ಲಿ ಹೀರೋ ಆಗಿ ನಡೆಸಿದ ಸಾಕಷ್ಟು ಜನ ಹೀರೋಯಿನ್ಸ್ ನ ಲವ್ ಮಾಡಿದ್ದಾಗಿರ್ಬೋದು, ಲವ್ ಸಿಚುವೇಶನ್ ಗಳು ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ನಿಮ್ ರಿಯಲ್ ಲೈಫ್ ಅಲ್ಲಿ ಯಾವತ್ತಾದ್ರು ಲವ್ ಆಗಿದ್ದಿದ್ಯಾ? ಅದು ನಿಮ್ ತಂದೆ ಗೊತ್ತಾಗಿ ಏನಾದ್ರು ಬಯಸ್ಕೊಂಡಿದ್ದು ಸನ್ನಿವೇಶಗಳು? ಆದ್ರೆ ನಮಗೆ ಲವ್ ಅನ್ನೋಕ್ಕಿಂತ ನಮಗೆ ಫಸ್ಟ್ ಒನ್ ನನಗೆ ರಂಗಭೂಮಿ ಅಂತ ನಾನ್ ಮಾಡಕ್ ಬಂದೆ. ನನಗೆ ಕಲೆಯಿಂದ ಎಷ್ಟು ಪರಿವರ್ತನೆ ಆಗ್ಬೋದು ಸಮಾಜಕ್ಕೆ ಅನ್ನೋದು ನನ್ನ ಮೂಲ ಉದ್ದೇಶ. ನಂದು ಬರೀ ಕಲೆಯಿಂದ ಒಂದು ವ್ಯಾಪಾರ ಅಲ್ಲ, ಕಲೆಯಿಂದ ಒಂದು ಮನೋರಂಜನೆ ಅಷ್ಟೇ, ಕಲೆಯಿಂದ ಪರಿವರ್ತನೆ. ಸೊ ಸಿನಿಮಾ ನಾನು ಸೇರ್ಕೊಂಡಿಕ್ಕೆ ಅವಕಾಶ ಸಿಕ್ಕಾಗ ಆ ಒಂದು ರಂಗಭೂಮಿಗಿಂತ ಮೀರಿ ಇನ್ನೂ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಇಂದ ಒಳ್ಳೆ ಕೆಲಸ ಮಾಡಬಹುದು ಅಂತ ನನಗೆ ಆಲೋಚನೆ ಇತ್ತು. ಅದನ್ನ ಇವಾಗ ಮಾಡಕ್ ಅವಕಾಶ ಸಿಕ್ಕಿದೆ. ಬಟ್ ಹೌದು, ನಮಗೆ ಒಂದು ನಮ್ಮದೇ ಆದ ಒಂದು, ಫಾರ್ ಎಕ್ಸಾಂಪಲ್ ನಮಗೆ ರಿಲೇಶನ್ಶಿಪ್ ವಿಚಾರ ಬಂದಾಗ ನಮಗೆ ತಂದೆ ಸಪೋರ್ಟಿವ್ ಆಗೂ ಇದ್ದಾರೆ, ಬಟ್ ಅಟ್ ದ ಸೇಮ್ ಟೈಮ್ ಅವರು ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗೂ ಇದ್ದಾರೆ. ಅದು ಎರಡೂ ಒಂದೊಂದು ಬರುತ್ತೆ. ನಮಗೆ ಅಮೆರಿಕದಲ್ಲೂ ಕೂಡ ಬಹಳ ರೆಸ್ಪಾನ್ಸಿಬಲ್ ರೀತಿಯಲ್ಲಿ ನಮಗೆ ಬೆಳೆಸಿರೋದು, ಅವರು ಅದೇ ರೀತಿ ಮಾಡಿದ್ರು. ಬಟ್ ನಮಗೆ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿದ್ದು, ರೆಸ್ಪೆಕ್ಟ್ ಫಾರ್ ವುಮೆನ್ ವಿಚಾರದಲ್ಲಿ ಆಗಿರ್ಬೋದು, ರೆಸ್ಪೆಕ್ಟ್ ಫಾರ್ ದ ರಿಲೇಶನ್ಶಿಪ್ ಎಥಿಕ್ಸ್ ಅಂತ ಆಗಿರ್ಬೋದು. ನಮಗೆ ಬಹಳ ಮುಖ್ಯವಾಗಿ ಎಥಿಕ್ಸ್ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಬರ್ತವೆ ವಿನೋದ್ ಅವರೇ. ಎಥಿಕ್ಸ್ ಅಂದ್ರೆ ಹಣಕಾಸಿನಲ್ಲಿ ಎಥಿಕ್ಸ್ ಬರುತ್ತೆ, ಮತ್ತೆ ಬೇರೆ ಬೇರೆ ತರ ರಿಲೇಶನ್ಶಿಪ್ ಎಥಿಕ್ಸ್ ಬಹಳ ಮುಖ್ಯ. ಸೊ ರಿಲೇಶನ್ಶಿಪ್ ಎಥಿಕ್ಸ್ ಅಂದಾಗ ನಾವು ಕೂಡ ನಮ್ಮ ತಂದೆ ತಾಯಿ ನೋಡ್ತಾ ಅವರಿಬ್ರು ಹೇಗೆ ಬಾಳ್ತಾರೆ, ಅವರಿಬ್ರು ಹೇಗೆ ಒಬ್ರೊಬ್ರು ಗೌರವ ಕೊಡ್ತಾರೆ, ಅವರಿಬ್ರು ಹೇಗೆ ಒಬ್ರಿಗೂ ಅವರಿಬ್ರು ಫ್ಯಾಮಿಲಿಗಳನ್ನ ಗೌರವಿಸ್ತಾರೆ, ಅದು ಕೂಡ ಬಹಳ ಮುಖ್ಯ. ಇವಾಗ ನಮ್ಮ ತಂದೆ ಫ್ಯಾಮಿಲಿ ಮಾತ್ರ ಅಲ್ಲ, ನನ್ನ ತಂದೆ ಚಿಕ್ಕ ವಯಸ್ಸಿನ ನಾನು ನೋಡಿದ್ದೀನಿ, ನಮ್ಮ ತಾಯಿಯವ್ರ ಫ್ಯಾಮಿಲಿಗೂ ಕೂಡ ಎಷ್ಟು ಒಂದು ರೀತಿ ಪ್ರೀತಿ ವಿಶ್ವಾಸ ನಾವೆಲ್ಲ ಒಂದೇ ಅನ್ನೋ ರೀತಿನಲ್ಲಿ ನಡ್ಕೊಂಡಿರೋದು. ಸೊ ಇದು ಕೂಡ ನಮ್ಮ ಒಂದು ಪರಿಣಾಮ ಬೀರುತ್ತೆ. ಸೊ ನಾವು ಕೂಡ ಹೋಗ್ತಾ ಹುಡುಗನಾಗಿ ನಾವು ಬೆಳೆಯೋದು, ಇದು ಒಂದು ಪುರುಷ ಪ್ರಧಾನ ವ್ಯವಸ್ಥೆ ಇರ್ಬೋದು, ಬಟ್ ನಾವು ಕೂಡ ಆ ವ್ಯವಸ್ಥೆ ನಡುವೆ ನಾವ್ ಹೆಂಗೆ ವೈಯಕ್ತಿಕವಾಗಿ ನಡ್ಕೊಳ್ತೀವಿ ಆಗುತ್ತೆ. ಸೊ ಈ ರೀತಿ ನಮಗೆ ಗೊತ್ತಿಲ್ಲದೆ ಲೆಸನ್ಸ್ ಗಳು ಹೇಳ್ಕೊಡೋದು, ಮತ್ತೆ ನಮಗೆ ಒಂದು ಆ ರೀತಿ ರಿಲೇಶನ್ಶಿಪ್ ಎಥಿಕ್ಸ್ ಬಗ್ಗೆನೂ ಕೂಡ ನಮಗೆ ತಂದೆ ತಾಯಿ ಅದನ್ನ ನಮ್ಗೆ ಇನ್ಸ್ಪೈರ್ ಮಾಡಿದ್ದಾರೆ. ಸೊ ಅದು ಕೂಡ ನಾವು ನಮ್ಮ ಜೀವನದಲ್ಲಿ ಅದನ್ನ ಹೆಂಗೆ ನಡೀತಾ ಹೋಗ್ಬೋದು ಅನ್ನೋದು ಕೂಡ ಬಹಳ ಮುಖ್ಯ. ಸೊ ನಮಗೆ ಪೇರೆಂಟ್ಸು ಅದು ನಮಗೆ ಬರೀ ಮಾತಿಂದ ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಅವರ ನಡವಳಿಕೆಯಿಂದ ನೋಡಿ ನಾವು ಕಲಿತೀವಿ ಅನ್ನೋದು ಬಹಳ ಸಾಧ್ಯ. ಎಸ್ ಸರ್. ಓಕೆ, ಇನ್ನು ಸರ್ ಮುಂದುವರಿದಂತೆ ನಿಮ್ಮ ತಂದೆ ಬಗ್ಗೆ ಹೇಳೋದಾರೆ, ಇದುವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ ಅಂತ ಒಂದು ಗುಣ ಹೇಳೋದಾರೆ, ಮತ್ತೆ ನಿಮ್ಮ ತಂದೆ ಹತ್ರ ನೀವೇನು ಇಲ್ಲಿವರೆಗೂ ಹೇಳ್ಕೊಳಕ್ ಆಗಿರೋದಿಲ್ಲ, ಕೆಲವೊಂದಷ್ಟು ಮಾತುಗಳನ್ನ ನಮ್ಮ ವಾಹಿನಿಯ ಮೂಲಕ ಹೇಳ್ಕೊಡೋದಾರೆ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಂದ್ ಹೇಳ್ತೇನೆ, ನಮ್ಮ ತಂದೆಗೆ ಜಾನಪದ ಸಂಗೀತ, ಮತ್ತೆ ಸಂಗೀತ, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಅಂದ್ರೆ ಪಂಚಪ್ರಾಣ. ಆದ್ರೆ ಅವ್ರಿಗೆ ಸಂಗೀತ ಜ್ಞಾನ ಅಂದ್ರೆ ಅವ್ರಿಗೆ ಹಾಡಕ್ ಬರಲ್ಲ, ಸಂಗೀತ ಇನ್ಸ್ಟ್ರೂಮೆಂಟ್ ಮಾಡಕ್ ಬರಲ್ಲ, ಒಂಥರ ಸಂಗೀತದ ಬಗ್ಗೆ ಅವ್ರಿಗೆ ಯಾವ ಒಂದು
ಅಬಿಲಿಟಿ ಅನ್ನೋದಿಲ್ಲ ಪಾಪ ಅವ್ರ ಕಷ್ಟ. ಇವಾಗ ಅವರು ಎಕ್ಸ್ಟ್ರಾರ್ಡನರಿ ಇಂಟೆಲಿಜೆಂಟ್ ಥಿಂಕರು, ಬಹಳ ಗ್ರೇಟ್ ಸ್ಪೀಕರು, ಬಹಳ ಅದ್ಭುತ ವ್ಯಕ್ತಿ. ಬಟ್ ಅವ್ರಿಗೆ ಸಂಗೀತದ ಮೇಲೆ ಎಷ್ಟು ಪ್ರೀತಿ ಇದೆ, ಬಟ್ ಸಂಗೀತ ಅವರೇ ಮಾಡಕ್ಕೆ ಅವರ ಆಸಕ್ತಿ ಅದನ್ನ ಕಾರ್ಯರೂಪಕ್ಕೆ ತರಕ್ ಬರಲ್ಲ. ಅವ್ರು ಪಾಪ ಅದು ಒಂಥರ ನನಗೆ ಅಯ್ಯೋ ಪಾಪ ಎಷ್ಟು ಪ್ರೀತಿ ಇದ್ರು ಅದನ್ನ ಮಾಡಕ್ ಬರಲ್ವಲ್ಲ, ಪರವಾಗಿಲ್ಲ. ಬಟ್ ಅವರು ನಮ್ಮಿಂದ ಅದನ್ನ ನೋಡ್ತಾರೆ. ನನಗೆ ನನ್ನಿಂದ ನನ್ನ ತಮ್ಮಂದೆ ನೀನ್ ಅದನ್ನ ಮುಂದುವರಿಸ್ಬೇಕು, ಆ ಭಾಷೆ ಒಂದು ಥೆರಪ್ಯೂಟಿಕ್ ಆಗಿ ಅದು ಒಂದು ಭಾಷೆ ಆಗಿ, ಅದು ಕೂಡ ಒಂದು ನನಗ್ ಸಿಗ್ಲಿಲ್ಲ, ನಮ್ಮ ಮಕ್ಕಳಿಗಾದ್ರೂ ಅದನ್ನ ಮುಂದುವರಿಸ್ಬೇಕು. ಚಿಕ್ಕ ವಯಸ್ಸಿನ ಕೂಡ ನಮ್ಮ ಮನೇಲಿ ಬಹಳ ಅದ್ಭುತವಾದ ಸಂಗೀತಗಾರರ ಮನೇಲಿ ಇರೋರು, ಬಹಳ ಒಂದು ಸಾಹಿತ್ಯದ ವಲಯ, ಒಂದು ರೀತಿ ಬಹಳ ಜನ ಬರೋರು, ಒಳ್ಳೊಳ್ಳೆ ಚರ್ಚೆಗಳು ಆಗ್ತಾ ಇತ್ತು. ನನಗೆ ನಾನು ಚಿಕ್ಕ ವಯಸ್ಸಿನಲ್ಲಿ ಕದ್ರಿ ಗೋಪಾಲ್ನಾಥ್ ಅವ್ರ ಮನೆಗೆ ಬಂದಿದ್ರು. ಸೊ ಕದ್ರಿ ಗೋಪಾಲ್ನಾಥ್ ಬಂದಾಗ ನಾನು ಸ್ಯಾಕ್ಸೋಫೋನ್ ನುಡಿಸ್ತೀನಲ್ಲ, ನಾನೇ ಅಲ್ಲಿ ಸ್ಯಾಕ್ಸೋಫೋನ್ ಅಲ್ಲಿ ನಾನು ಚಿಕ್ಕ ವಯಸ್ಸಿಂದ ನುಡಿಸ್ಕೊಂಡ್ ಬಂದಿದ್ದೀನಿ. ಅವ್ರ ಮುಂದೆ ನಾನು ಕರ್ನಾಟಕ ಮ್ಯೂಸಿಕ್ ಒಂದ್ ಸ್ವಲ್ಪ ಹಾಡುಗಳು ನುಡಿಸ್ದೆ. ಅವರು ಬಾರಪ್ಪ ನನ್ನ ಜೊತೆ ಇದಕ್ಕೆ ಸಂಗೀತ, ನೀನು ಬಾ ಚೆನ್ನೈಗೆ, ನೀನು ಕೂಡ ಸಂಗೀತಗಾರ ಆಗು, ನನ್ನ ಜೊತೆ ಇದು ಕೊಡು ಅಂತ. ಅಪ್ಪ ಹೋಗು ನೀನು ಸೇರ್ಕೋ ಅಂತ ಅವ್ರು ಹೇಳ್ತಾ ಇದ್ರು. ನಾನು ಇಲ್ಲಪ್ಪಾಜಿ, ನಾನು ಇಲ್ಲಿ ನಾನು ಓದ್ಕೋಬೇಕಿಲ್ಲ, ಅಲ್ಲಿ ಇಂಡಿಯಾಗೆ ಹೋಗ್ಬಿಟ್ಟು ಸಂಗೀತ ಕತ್ಕೊಂಡಿರಕ್ಕಾಗಲ್ಲ. ಬಟ್ಸಿ ಒಂದೊಂದ್ಸಲಿ ತಂದೆ ತಾಯಿ ಕೂಡ ಮಕ್ಕಳ ಮುಖಾಂತರ ಅವ್ರ ಜೀವನನ ಅವರು ಮುಂದುವರ್ಸಕ್ ಟ್ರೈ ಮಾಡ್ತಾರೆ. ಅದನ್ನ ಆದಷ್ಟು ಕೂಡ ರೆಸ್ಪಾನ್ಸಿಬಲ್ ಆಗಿ ತಂದೆ ತಾಯಿಯು ಮಾಡೋದು ಬಹಳ ಮುಖ್ಯ. ನಮ್ಗೆ ಏನಾಗತ್ತೆ ಅಂದ್ರೆ ನಾವೇನ್ ಅನ್ಕೊಂತೀವಿ, ತಂದೆ ತಾಯಿ ಮಾತು ಮಕ್ಳು ಕೇಳ್ತಾರೆ, ಕರೆಕ್ಟ್. ಬಟ್ ಬೆಳೀತಾ ಎಷ್ಟೋ ಮಕ್ಕಳ ವಿಚಾರಗಳು ತಂದೆ ತಾಯಿಯು ಕೇಳೋದ್ ಒಂದ್ ಮನಸ್ಥಿತಿ ಇದ್ರೆ, ಅದು ಇವಾಗ ನಮ್ಮ ತಂದೆ ಬಹಳ ವರ್ಷಗಳಿಂದ ನಮ್ಮನ್ನ ಫ್ರೆಂಡ್ ಆಗಿ ನೋಡಿ, ನನ್ನ ತಮ್ಮನ್ನ ಬಹಳ ಒಂದು ಪ್ರೀತಿಯಿಂದ ಮತ್ತೆ ಅವರು ಒಂದು ಈಕ್ವಲ್ಸ್ ಆಗಿ ನೋಡ್ತಾರೆ. ನೋಡಪ್ಪ, ಮಗ ಇರ್ಬೋದು, ಬಟ್ ವಿಚಾರಗಳಲ್ಲಿ ನಿಮ್ಮಿಂದ ಕಲಿಯೋದು ಬಹಳ ಇರುತ್ತೆ, ನನ್ನಂದು ನೀನು ಕಲಿಯೋದು ಬಹಳ ಇರುತ್ತೆ. ಸೊ ಆ ಒಂದು ಡೈಲಾಗು, ಡಿಸ್ಕಷನ್, ಆ ಒಂದು ಆಲೋಚನೆಗಳು, ಚರ್ಚೆಗಳು, ಅದು ಒಂದು ನಮಗೆ ಬಹಳ ದೊಡ್ಡ ಪಾಯಿಂಟ್. ಆ ನಿಟ್ಟಿನಲ್ಲಿ ನಮಗೆ ಒಂದು ವಿ ಮಸ್ಟ್ ಬಿ, ಹೇಗೆ ರಿಲೇಶನ್ಶಿಪ್ ಅಲ್ಲಿ ಗಂಡ ಹೆಂಡತಿ ಹೇಗೆ ಫ್ರೆಂಡ್ಸ್ ಇರಬೇಕು, ನಮ್ಮ ಪ್ರಕಾರ ಅಪ್ಪ ಅಮ್ಮನ ಮಕ್ಕಳು ಕೂಡ ಅದೇ ಫ್ರೆಂಡ್ಶಿಪ್ ಅನ್ನ ಒಂದು ರೀತಿನಲ್ಲಿ ಆ ಪವರ್ ಡೈನಾಮಿಕ್ ಬಿಟ್ಟು ಒಂದು ಸ್ನೇಹಿತರಾಗಿ ಕೂಡ ವಿಚಾರದಲ್ಲಿ ಹಂಚ್ಕೊಳ್ಳೋದಾಗಿ ಒಬ್ಬರೊಬ್ಬರು ಕಲ್ತ್ಕೊಳ್ಳೋ ಮನಸ್ಥಿತಿನೂ ಕೂಡ ಬಹಳ ಮುಖ್ಯ ಆಗುತ್ತೆ. ಹೌದು, ಖಂಡಿತ. ಇನ್ನು ಫ್ಯೂಚರ್ ಅಲ್ಲಿ ಚೇತನ್ ಅವರು ಒಬ್ಬ ಬೆಸ್ಟ್ ಫಾದರ್ ಆಗ್ತಾರೆ ಅನ್ನೋದಾದ್ರೆ ಯಾವೆಲ್ಲ ಕ್ವಾಲಿಟೀಸ್ ಇಂದ? ಇಲ್ಲ, ನನಗೆ ಫಾದರ್ ಆಗೋದ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ. ನಮಗೆ ಫಾದರ್ ಆಗೋದು ಅಂದ್ರೆ ಇಟ್ಸ್ ನಾಟ್ ಅ ಬಯೋಲಾಜಿಕಲ್ ಥಿಂಗ್, ಇಟ್ಸ್ ನರ್ಚರಿಂಗ್. ಬೆಳೆಸೋದು ಬಹಳ ಎಫರ್ಟ್ ಹಾಕ್ಬೇಕು, ಟೈಮ್ ಕೊಡ್ಬೇಕು, 50% ಆದ್ರೂ ಕೊಡ್ಬೇಕು. ತಂದೆ ತಾಯಿ ಹೆಂಗೆ 50% ಕೊಡೋ ತಾಯಿ ಅದು ಕರ್ತವ್ಯ, ಅದೆಷ್ಟೋ ತಾಯಿಂದಿರು ಮಾಡೇ ಮಾಡ್ತಾರೆ. ಅದ್ರ ಮೇಲೆ ಅವರು ಫಿಸಿಕಲ್ಲೂ ಕೊಡ್ತಾರೆ, ಅಂದ್ರೆ ಬಯೋಲಾಜಿಕಲಿ ಮಕ್ಕಳು ಅದು ಬರೋದೇ ತಾಯಿಯಿಂದ ಅದು. ಬಟ್ ತಂದೆ ಒಂದು ಬೆಳೆಸೋ ರೀತಿನಲ್ಲಿ ತಂದೆನೂ ಆಗಿ ಮಿನಿಮಮ್ 50% ಕೊಡ್ಬೇಕು ಮಕ್ಕಳನ್ನ ಬೆಳೆಸೋದು. ಇವಾಗ ಕರ್ನಾಟಕದಲ್ಲಿ ನಾನು ಬೇರೆ ಬೇರೆ ರೀತಿನಲ್ಲಿ ಮಕ್ಕಳನ್ನ ಬೆಳೆಸೋದ್ರಲ್ಲಿ ತಂದೆಯರು, ನಮ್ಮ ಜನರೇಷನ್ ಗಂಡಸರು ಬಹಳ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಬಹಳ ಒಳ್ಳೆ ಬೆಳವಣಿಗೆ. ಅದು ಬರೀ ತಾಯಿ ಒಂದ್ ರೀತಿ ಕರ್ತವ್ಯ, ತಂದೆ ಮಾತ್ರ ಆಚೆ ಹೋಗಿ ಕೆಲಸ ಮಾಡೋದಲ್ಲ. ತಾಯಿಯೂ ಬೇಕಾದ್ರೆ ಆಚೆ ಹೋಗಿ ಕೆಲಸ ಮಾಡ್ಲಿ, ತಂದೆ ಮಕ್ಕಳನ್ನ ನೋಡ್ಕೊಳ್ಳೋದು ಮಾಡ್ಲಿ. ನಮ್ಮ ಮನೇಲಿ ಅದು ಎಷ್ಟೋ ಒಂದ್ ರೀತಿ ಅದು ಕೂಡ ಒಂದ್ ರೀತಿ ನೆಗೋಷಿಯೇಷನ್ ಆಯ್ತು. ಯಾಕಂದ್ರೆ ತಾಯಿ ಡಾಕ್ಟ್ರೇ ಅಲ್ವಾ, ತಾಯಿ ಎಕ್ಸ್ಟ್ರಾರ್ಡನರಿ ಥಿಂಕರ್, ನನ್ನ ಕನ್ನಡ ಹೇಳ್ಕೊಟ್ಟು, ಒಂದು ಕಲ್ಚರಲ್ ವಿಚಾರಗಳು ಹೇಳ್ಕೊಟ್ಟು, ರಂಗಭೂಮಿ ಎಲ್ಲ ಹೇಳ್ಕೊಟ್ಟು ತಾಯಿ. ಸೊ ತಾಯಿ ಕೂಡ ಇದು, ತಂದೆ ಕೂಡ. ಸೊ ಆ ನೆಗೋಷಿಯೇಷನ್. ಬಟ್ ನನಗೆ ಅಂತ ಒಂದು ಮಗು ಯಾವತ್ತು ನನ್ನನ್ನು ಆಚೆ ಕರ್ಕೊಂಬ ಪ್ರಪಂಚ ತೋರ್ಸೋಂತ ಮಗು ಕೇಳಲ್ಲ. ನಾವು ಮಗುನ ಆಚೆ ಒಂದು ಪ್ರಪಂಚ ಪರಿಚಯ ಮಾಡಿದಾಗ ಆ ಮಗುಗೆ ಒಳ್ಳೆ ವ್ಯಾಲ್ಯೂಸ್, ಮೌಲ್ಯಗಳು, ವಿಚಾರಗಳು, ಪ್ರೀತಿ, ವಿಶ್ವಾಸ, ಟೈಮು, ಎಫರ್ಟ್ ಕೊಡೋದು. ಅಂತ ಟೈಮು, ಎಫರ್ಟ್, ಪ್ರೀತಿ, ವಿಶ್ವಾಸ ಮತ್ತೆ ನೀವು ಆ ಒಂದು ಕಮಿಟ್ಮೆಂಟ್ ಕೊಡಕ್ ಆಗಲ್ಲ ಅಂದ್ರೆ ಮಕ್ಕಳು ಕರ್ಕೊಂಬರೋದು ಪ್ರಪಂಚಕ್ಕೆ ಎಷ್ಟು ಮಟ್ಟಿಗೆ ಸೂಕ್ತ ಅಂತಾನು ನಾನು ಯೋಚನೆ ಮಾಡಿದ್ದೀನಿ. ಸೊ ನನಗೆ ಏನೇ ಮಾಡಿದ್ರು ಅದಕ್ಕೆ ಬಹಳ ಡೆಡಿಕೇಟೆಡ್ ಆಗಿ ಮಾಡ್ಬೇಕು. ತಂದೆ ಆಗೋದು ಕೂಡ ಬಹಳ ದೊಡ್ಡ ಸಾಧನೆ. ಅದನ್ನ ನಾನು ಯಾವತ್ತೂ ಅದನ್ನ ಅಂಡರ್ರೇಟ್ ಮಾಡಲ್ಲ. ಇಟ್ಸ್ ಅನ್ ಎಕ್ಸ್ಟ್ರಾರ್ಡಿನರಿ ಆಪರ್ಚುನಿಟಿ ಟು ಡೂ ಗುಡ್ ಮತ್ತೆ ಸರ್ವ್, ಒಂದು ರೀತಿ ಸರ್ವ್ ಮತ್ತೆ ಆ ಮಗುನ ಬೆಳೆಸೋದು ಸುಮ್ಮನೆ ಅಲ್ಲ. ಅದಕ್ಕೆ ಟೈಮು, ಎಫರ್ಟ್ ಕೊಡಕ್ ಆಗಲ್ಲ ಅಂದ್ರೆ ನಮಗೆ ಯಾರ ಮಕ್ಳು ತಂದೆ ತಾಯಿ ಇಲ್ವೋ, ಯಾವ ಮಕ್ಳಿಗೊಂದು ನಮ್ಮ ಮದ್ವೆನೂ ಕೂಡ ಒಂದು ಅನಾಥಾಶ್ರಮದಲ್ಲೇ ಮಾಡಿದ್ವಿ. ಯಾವ ಮಕ್ಕಳಿಗೆ ಒಂದ್ ರೀತಿ ಆ ತಂದೆ ಪ್ರೀತಿ ಇಲ್ವೋ, ಆ ಪ್ರೀತಿ, ಆ ಒಂದು ದಾರಿ ತೋರ್ಸೋದು ನನ್ನ ಕರ್ತವ್ಯ ಅಂತ ನಾನು ನಂದೇ ಆದ DNA ಏನೋ, ನಂದೇ ಆದ ಒಂದು ಬಯಾಲಜಿನೋ ಆಗ್ಬೇಕು ಅಂತ ಏನಿಲ್ಲ. ಎಲ್ಲಾ ಮಕ್ಕಳು ಕರ್ನಾಟಕದ ನಮ್ಮ ಮಕ್ಕಳೇ ಅನ್ನೋ ರೀತಿನಲ್ಲಿ ನಾನು ಬದುಕ್ಬೇಕು ಅಂತ. ಒಳ್ಳೆ ಥಾಟ್ಸ್ ಇಟ್ಕೊಂಡಿದ್ದೀರಾ. ಎಸ್ ಸರ್. ಇನ್ನ ನಿಮ್ಮ ತಂದೆಯ ಬಗ್ಗೆ ಕೊನೆಯದಾಗಿ ನಾನು ಕೇಳುವಂತ ಒಂದೇ ಒಂದು ಪ್ರಶ್ನೆ ಅನ್ನೋದಾದ್ರೆ, ನೀವು ತುಂಬಾನೇ ಸಾಹಿತ್ಯದಲ್ಲಿ ಆಸಕ್ತಿ ಇರೋದ್ರಿಂದ ಕೇಳ್ತಾ ಇದ್ದೀನಿ, ಫ್ಯೂಚರ್ ಅಲ್ಲಿ ಇದುವರೆಗೂ ಏನಾದ್ರು
ನಿಮ್ಮ ತಂದೆ ಕುರಿತು ಯಾವ್ದಾದ್ರು ಲೇಖನಗಳನ್ನ ಬರ್ದಿದ್ಯಾ, ಕವನಗಳು ಅಥವಾ ಲೇಖನಗಳು, ಅಥವಾ ಫ್ಯೂಚರ್ ಅಲ್ಲಿ ಬರೀತಾ ಇದ್ದೀರಾ, ಹೇಗೆ? ಫ್ಯೂಚರ್ ನಲ್ಲಿ ನಾವು ಖಂಡಿತ ಬರೆಯೋಣ. ಮತ್ತೆ ನಾನು ಕೂಡ ನಮಗೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ತಂದೆಯವರ ವಿಚಾರಗಳು ಆಗಾಗ ಬರಿತಾ ಇರ್ತೀನಿ. ಮತ್ತೆ ನಮಗೆ ಎಷ್ಟೋ ಜನ ಸಾಹಿತ್ಯ ವಲಯದಲ್ಲಿ, ನಾನು ಎಲ್ಲ ಕಡೆ ಹೋಗ್ತಾ ಇದ್ದಾಗ, ನಾನು ಮೈಸೂರಿಗೆ ಹೋದಾಗ ಎಷ್ಟೋ ಜನ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಡಾಕ್ಟರ್ ಅಮರ್ ಕುಮಾರ್ ಅವರು ನಮಗೆ ಭಾಳ ಸ್ಫೂರ್ತಿಯಾಗಿದ್ದಾರೆ, ನಮಗೆ ಎಷ್ಟು ಚಿಕ್ಕ ವಯಸ್ಸಿಂದ ಎಷ್ಟೋ ಹೇಳ್ಕೊಟ್ಟಿದ್ದಾರೆ ಅಂತ ಬಂದು ಹೇಳ್ತಾರೆ. ಎಷ್ಟೋ ಜನ ನಮ್ಮ ಹಾಸ್ಪಿಟಲ್ನಲ್ಲಿ ನರ್ಸಸ್ರು, ಟೆಕ್ನಿಷಿಯನ್ಸು, ಡಾಕ್ಟರ್ಸು ಬಂದು ಹೇಳ್ತಾರೆ ನಿಮ್ಮ ತಂದೆಯವರು ನಮಗೆ ಭಾಳ ಒಂದು ಮಾರ್ಗದರ್ಶಕರಾಗಿದ್ದಾರೆ. ಮತ್ತು ನನಗೆ ಹಂಪಿ ಯೂನಿವರ್ಸಿಟಿ ನಮ್ಮ ತಂದೆಯವರು ಭಾಳ ವರ್ಷ ಅಲ್ಲೂ ಕೂಡ ಒಂದು ಬೇರೆ ಥರ ಪ್ರೊಫೆಸರ್, ಲೆಕ್ಚರರ್ ಆಗಿ ಅವರು ಕೆಲಸ ಮಾಡಿದ್ದಾರೆ. ಸೊ ಅಲ್ಲೂ ಕೂಡ ಭಾಳ ಜನ ಸ್ಟೂಡೆಂಟ್ಸು. ಸೊ ನಮಗೆ ಅದು ಮೆಂಟರ್ ಆಗಿರೋ, ಗೈಡೆನ್ಸ್ ಆಗಿರೋ, ನಮ್ಮ ತಂದೆ ಬಯೋಲಾಜಿಕಲ್ ಇರ್ಬೋದು, ನನಗೂ ಅಫ್ಕೋರ್ಸ್ ಅವರು ನಮ್ಗೆ ಗುರು ಆಗಿರ್ಬೋದು. ಬಟ್ ನಾನು ಒಬ್ಬನಿಗೆ ಗುರು ಅಂತ ನಾನು ಹೇಳಲ್ಲ, ಬಹಳ ಜನರಿಗೆ ನಮ್ಮ ತಂದೆಯವರು ಗುರು ಆಗಿದ್ದಾರೆ. ಸೊ ಅವರು ಒಂದು ರೀತಿ, ಸೊ ನಾವೆಲ್ಲ ನಮ್ಮ ಎಕ್ಸ್ಪೀರಿಯನ್ಸ್, ನಮ್ಮ ದೃಷ್ಟಿಕೋನಗಳು. ನನಗೆ ಇವತ್ತು ನೀವು ನಮ್ಮ ತಂದೆ ಬಗ್ಗೆ ಮಾತಾಡಕ್ಕೆ ನನಗೆ ಅವಕಾಶ ಕೊಟ್ಟಿರೋದು, ನನಗೆ ಅದಕ್ಕೆ ನಾನು ಕೃತಜ್ಞತೆಗಳು ಹೇಳ್ತೀನಿ ಕರುನಾಡ ಟಿವಿಗೆ. ಸೊ ಇವತ್ತು ತಂದೆ ಒಂದು ಫಾದರ್ಸ್, ಕೊನೆಯದಾಗಿ ನಮ್ಮ ತಂದೆ ಯಾವಾಗಲೂ ಹೇಳೋದೇನಂದ್ರೆ, ನಮಗೆ ವಿನೋದ್ ಅವರೇ ಬಹಳ ಮುಖ್ಯವಾಗಿರೋದು ಪ್ರೀತಿ, ಲವ್. ಸೊ ಲವ್ ಕಾಂಕರ್ಸ್ ಆಲ್. ಸೊ ಎಲ್ಲಾನು ಮೀರಿಸ್ಬೋದು ಆ ಪ್ರೀತಿ. ಸೊ ಆ ಪ್ರೀತಿ, ಆ ಎಫರ್ಟು, ಆ ಟೈಮು, ಆ ಸಮಯ, ಆ ಗಳಿಗೆ ನಾವು ಮತ್ತೆ ಬರಲ್ಲ. ಸೊ ನಾವು ಹೆಂಗೆ ಅದನ್ನು ತೆಗೆದು ನಾವೆಲ್ಲ ಜೊತೆಗೆ ಸೇರಿ ಹಂಚ್ಕೋಬೋದು ಅನ್ನೋದು ಭಾಳ ಮುಖ್ಯ. ಸೊ ಅದನ್ನು ಒಂದು ನಾನು ಯಾವಾಗಲೂ ನನ್ನ ತಂದೆ ಆ ವಿಚಾರದಲ್ಲಿ ಸರ್, ಈಗ ನೀವು ತಂದೆಯವರ ಒಂದು ಬಯೋಲಾಜಿಕಲ್ ಏನಾದ್ರು ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅದನ್ನ ಸಿನಿಮಾ ಮಾಡುವಂತ ಪ್ಲಾನ್, ಅದಕ್ಕೆ ನೀವೇ ಅಭಿನಯ ಮಾಡೋದ್ರ ಮೂಲಕ ನಿಮ್ಮ ತಂದೆಯ ಆದರ್ಶಗಳನ್ನ ತಿಳಿಸೋದಕ್ಕೆ ಅವಕಾಶ ಸಿಕ್ತದೆ, ನೀವು ಎಷ್ಟು ಎಕ್ಸೈಟ್ ಆಗ್ತೀರಾ? ವಿನೋದ್ ಅವರೇ, ನನಗೂ ನನ್ನ ತಂದೆ ಬಗ್ಗೆ, ನನ್ನ ತಮ್ಮನಿಗೂ ನಮ್ಮ ತಂದೆ ಬಗ್ಗೆ ಎಲ್ಲರಿಗೂ ಬಹಳ ಪ್ರೀತಿ, ಗೌರವ ಇದೆ. ಪ್ರತಿಯೊಬ್ಬರಿಗೂ ಅವ್ರ ತಂದೆ ಬಗ್ಗೆ ಎಷ್ಟೋ ಪ್ರೀತಿ ಇರುತ್ತೆ. ನಮ್ಮ ಅವ್ರ ಫ್ಯಾಮಿಲಿ ಬಗ್ಗೆ ನನಗೆ ಅವರ ತಂದೆ ಕೊಟ್ಟಿರೋ, ನನಗೆ ಮೇಘನ್ನ ನನ್ನ ವೈಫ್ ಫೇವ್ರೆಟ್ ಹಾಡೇ ಒಂದು ಅಪ್ಪ ಐ ಲವ್ ಯು. ಆ ಹಾಡು ಅಂತೂ ಎಷ್ಟು ಚೆನ್ನಾಗಿದೆ, ಪ್ರತಿಯೊಬ್ರು ಆ ಕೇಳಿದಾಗೆಲ್ಲ ನಮ್ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಎಲ್ಲರಿಗೂ ಆ ಒಂದು, ಎಲ್ಲರ ತಂದೆಗಳು ಕೂಡ ಅವರು ನಮ್ಮೆಲ್ಲರಿಗೂ ಕೂಡ ಅದನ್ನ ಒಂದು ತಂದೆ ಸೆಂಟಿಮೆಂಟ್ ಅನ್ನೋದು ಕೂಡ, ನಾವು ಹೆಂಗೆ ತಾಯಿ ಸೆಂಟಿಮೆಂಟ್ ಅನ್ನೋದು ಎಷ್ಟೋ ಸಿನಿಮಾಗಳಲ್ಲಿ ನಾವು ತರ್ತೀವೋ, ತಂದೆ ಸೆಂಟಿಮೆಂಟ್ ಅನ್ನೋದು ಕೂಡ ತಂದು ಅದನ್ನ ಒಂದು ಚಿತ್ರರಂಗದಲ್ಲಿ ಒಂದು ಆ ಒಳ್ಳೆ ಡಿಮೆನ್ಷನ್ ತಂದ್ರೆ ಅದು ಕೂಡ ನಮಗೆ ಒಂದು ಇನ್ನೂ ಒಂದು ಕಂಪ್ಲೀಟ್ ಸಿನಿಮಾಗಳಾಗ್ತವೆ. ಕಂಪ್ಲೀಟ್ ಎಮೋಷನಲ್ ಕಂಪೋನೆಂಟ್ ಕೂಡ ಬಹಳ ಗಟ್ಟಿಯಾಗತ್ತೆ. ನಮ್ ತಂದೆ ನಮ್ದೇ ಸಿನಿಮಾ, ನಾನೇ ಆಕ್ಟಿಂಗ್ ಅನ್ನೋದು ಏನಿಲ್ಲ. ನಮಗೆ ಯಾವುದೇ ತಂದೆ ಸೆಂಟಿಮೆಂಟ್ ಬಂದ್ರು ಕೂಡ, ನನ್ಗೆ ಯಾವತ್ತು ಚಿಕ್ಕ ವಯಸ್ಸಲ್ಲಿ ನನ್ಗೆ ಯಾವ್ದು ಗೊತ್ತ ವಿನೋದ್ ಎಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನಗೆ ಬಹಳ ಫಸ್ಟೇ ಕಣ್ಣಲ್ಲಿ ನೀರು ಬರ್ತಾ ಇದ್ದಿದ್ದು ತಂದೆ ಸೆಂಟಿಮೆಂಟ್ ಬಂದಾಗ. ಫಸ್ಟೇ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಸೊ ನನಗೆ ಅದು ಏನೋ ಒಂದು ರೀತಿ, ಅದು ನನಗೆ ಬಹಳ ಚಿಕ್ಕ ವಯಸ್ಸಲ್ಲಿ ಬಹಳ ಸ್ಟ್ರೈಕ್ ಆಗ್ತಾ ಇತ್ತು. ಇವಾಗ ನಮ್ಮ ತಂದೆ, ತಾಯಿ, ತಮ್ಮ, ಯಾವುದೇ ಫ್ಯಾಮಿಲಿ ಸೆಂಟಿಮೆಂಟ್ ಬಂದಾಗ ಕೂಡ ಆಗತ್ತೆ, ಅಂದ ಪೊಲಿಟಿಕಲ್ ವಿಚಾರಗಳು ಬಂದಾಗ ಆಗತ್ತೆ. ಬಟ್ ನನ್ನ ಚಿಕ್ಕ ವಯಸ್ಸಿನಂತೂ ಆ ತಂದೆ ಸೆಂಟಿಮೆಂಟ್ ನಮಗೆ ಬಹಳ ಸ್ಟ್ರೈಕ್ ಆಗುತ್ತೆ. ಇಂಥ ಬಿಡುವಿನ ಸಮಯದಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ಸ್ಟುಡಿಯೋಗೆ ಬಂದು ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಮತ್ತೆ ನಿಮ್ಮ ತಂದೆಯ ನಡುವಿನ ಬಾಂಧವ್ಯ, ಕೆಲವೊಂದಷ್ಟು ಸ್ವೀಟ್ ಮೆಮೊರಿಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ಸೊ ತುಂಬಾನೇ ಖುಷಿ ಆಯ್ತು ನಿಮ್ಮ ಜೊತೆ ಇಷ್ಟೊತ್ತು ಮಾತನಾಡಿ. ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಕರುನಾಡ ಟಿವಿಗೂ ನಾನು ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ತಾಯಿ ತಾನು ನೋಡಿದಂತ ಜಗತ್ತಿಗೆ ತನ್ನ ಮಕ್ಕಳನ್ನ ಕಳಿಸೋದಕ್ಕೆ ಇಷ್ಟಪಡ್ತಾಳೆ. ಅದೇ ತಂದೆ ತಾನು ಕಾಣದ ಜಗತ್ತಿಗೆ ತನ್ನ ಮಕ್ಕಳನ್ನ ಕಳಿಸ್ತಾನೆ. ಯಾಕಂದ್ರೆ ತಾನು ನೋಡಿದ ಲೋಕವನ್ನ ತನ್ನ ಮಕ್ಕಳು ನೋಡ್ಬೇಕು ಅನ್ನುವಂತಹ ಉದಾರ ಮನೋಭಾವ ತಂದೆಯರು. ಅಂತಹ ತಂದೆ ತಾಯಿಯನ್ನ ದಯಮಾಡಿ ಯಾವುದೇ ರೀತಿಯ ವೃದ್ಧಾಶ್ರಮಗಳಿಗೆ ಕಳಿಸದೆ ನೀವೇ ಸಾಕಿ ಸಲಹುವ ಮೂಲಕ ಅವರ ಋಣವನ್ನ ತೀರಿಸೋದಕ್ಕೆ ಸ್ವಲ್ಪನಾದ್ರೂ ಪ್ರಯತ್ನ ಮಾಡಿ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಅಪ್ಪ ಐ ಲವ್ ಯು ಅಪ್ಪ. ಇಂತಹ ಮತ್ತೊಂದಷ್ಟು ವಿಶೇಷ ಕಾರ್ಯಕ್ರಮದ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ನೋಡ್ತಾ ಇರಿ. ನಮಸ್ಕಾರ. ಮಾಡಿದ ತಪ್ಪನು ತಿದ್ದಿ ಬುದ್ಧಿ ಹೇಳಿದ, ಬೈದು ಮತ್ತೆ ಮುದ್ದು ಮಾಡೋ ಮನಸ್ಸು ನಿನ್ನದು. ತಂದೆಯ ಪ್ರೀತಿಗೆ ಸರಿಸಮವೇನಿದೆ, ತಂದೆಯ ಕಣ್ಣಲ್ಲಿ ಕಾಣುವ ಕನಸು ನನ್ನದೇ. ಜಗವನು ತನ್ನ ಮಗುವು ನೋಡಲು ಎತ್ತಿ ನನ್ನ ಹೆಗಲ ಮೇಲೆ